ಅಯ್ಯೋ ಶ್ರುತಿ, ಈಗ ಅದನ್ನೇ ಮುಳುಗಿಸ್ಬೇಕನ್ನಮ್ಮ ಸಾಂಬಾರ್ ಹಾಕೊಳಕ್ಕೆ. ಏನಾಗಿದೆ? ಜಸ್ಟ್ ಲಿಪ್ ಟಚ್ ಆಗಿದೆ ಅಷ್ಟೇ. ಈಗೇನು ಅದ್ ನಿಮಗ್ ಪ್ರಾಬ್ಲಮ್ ಆಗ್ತಿದ್ಯಾ? ಇರಿ ಒರೆಸ್ಬಿಡ್ತೀನಿ. ಇವಾಗ ಓಕೆ, ಮಸ್ತ್ ಆಗಿದೆ ಮೀನಾ ಅವ್ರೆ. ನೀವು ಅತ್ತೆ ಮಾತ್ನೆಲ್ಲ ಕಿವಿಗೆ ಹಾಕೋಬಿಡಿ ಆಯ್ತಾ? ಅತ್ತೆ ಬಂದರೆ ಸಾಂಬಾರ್ ರುಚಿಯಾ ಅಂತ ಅನ್ಕೊಂಡು ಬಿಟ್ಬಿಡಿ. ಅತ್ತೆ ಯಾವ್ದೋ ಯೋಚನೆ ಕೊಟ್ಟೋಗ್ಬಿಟ್ರು. ಏನ್ ಸುವಾಸನೆ, ಏನ್ ಸುವಾಸನೆ! ಈ ಸುವಾಸನೆ ಬರ್ತಾ ಇದ್ರೆ ಮೈ ಕೈ ನೋವೆಲ್ಲ ಹೊರಟೋಗುತ್ತೆ. ಅಮ್ಮ 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 ಅಮ್ಮ, ಏನ್ ಚಂದ ಅಡಿಗೆ ಮಾಡಿದ್ಯಮ್ಮ, ಏನ್ ಚೆನ್ನಾಗ್ ಅಡಿಗೆ ಮಾಡಿದ್ಯಾ. ಯಾಕೆ ಹಿಂಗೋಗ್ತಿದ್ಯಾ? ಅತ್ತೆ ಅಡಿಗೆ ಮಾಡಿರೋದ? ನಾನ್ ಇಲ್ಲಿವರೆಗೂ ಅತ್ತೆ ಅಡಿಗೆ ಮನೆಗ್ ಹೋಗಿ ಸಾಂಬಾರ್ ಪುಡಿನ ಕೈಯಲ್ಲಿ ಇಟ್ಕೊಂಡಿರೋದು ನೋಡಿಲ್ಲ. ಇನ್ನು ಅವ್ರು ಅಡ್ಗೆ ಮಾಡ್ತಾರ ಇಷ್ಟ ಚೆನ್ನಾಗಿ? ಅದು ಯಾಕೆ ಬರಲ್ಲ ಶ್ರುತಿ? ಅತ್ತೆ ಎಷ್ಟ್ ಚೆನ್ನಾಗಿ ಅಡ್ಗೆ ಮಾಡ್ತಾರೆ ಗೊತ್ತಾ? ಹೌದಾ? ಓಕೆ ಫೈನ್ ರೋಹಿಣಿ ಅವ್ರೆ, ನೀವು ಅತ್ತೆ ಮಾಡಿದ ಅಡ್ಗೆನ ತಿನ್ನಿ, ನಾನು ಇದನ್ನೆಲ್ಲ ಖಾಲಿ ಮಾಡ್ಬಿಡ್ತೀನಿ. ಓಕೆನಾ? ಬೇಡ 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 ಬೇಡ, ಅತ್ತೆ ಇವತ್ತು ಪಾಪ ಅಡ್ಗೆ ಮಾಡೋದ್ ಬೇಡ, ನಾವ್ ಇರೋದನ್ನೇ ತಿನ್ಕೋತೀವಿ ಬಿಡಿ. ಆಯ್ತಾಯ್ತು. ಏ ಚಂಡುವಾ, ಬಾರೆ ಬೇಗ. ಏನಿದಕ್ಕೆ? ಅನ್ನವೋ ಚಪಾತಿಯೋ ದೋಸೆಯೋ? ಚಪಾತಿ ಅತ್ತೆ ಮಾಡ್ ಬರ್ತಿದ್ಯಾ ಅಥವಾ ಇನ್ನು ಈಗ ಲಟ್ಟಣಿಗೆ ಹಿಡಿಬೇಕಾ? ನೋಡಿ ಅದ್ ಹೇಗ್ ಮಾತಾಡ್ತೀರಾ ಅಂತ ನೋಡಿ ಅತ್ತೆ ನೀವು. ಸುಮ್ನೆ ಮೀನಾಮ್ಮ ರೆಡಿ ಮಾಡಿದ್ಯಾ ಅಂತ ಕೇಳೋದಿಕ್ ಆಗಲ್ಲ ನಿಮ್ಗೆ? ನೀವ್ ಯಾವತ್ತೂ ಚೇಂಜ್ ಆಗಲ್ಲ ಬಿಡಿ. ನಾನು ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಂಡ್ ಬರ್ತೀನಿ ಮೀನಾ ಅವ್ರೆ. ಹುಡುಗಿ, ಬೇಗ ಬೇಗ ಚಪಾತಿನ ಬೇಸಾಕು, ಸ್ವಾಗ್ತಿಗೆ ಬೇಗ ತಿನ್ಬೇಕು. ಈ ಮನುಜ ನೀನು ಬಟ್ಟೆ ಚೇಂಜ್ ಮಾಡ್ಕೊಂಡ್ ಬಾರೋ, ಬೈದಿಗೆ ಬಿಟ್ಟಾಳು. ಹೋಗು ಬಾರೋ ಎಣ್ಣೆ. ಅದ್ಗೆ ಏನ್ ಸಾಲಿಡ್ ಸ್ಮೆಲ್ ಬರ್ತದೆ. ಹೇಗ್ ಪ್ರಿಪೇರ್ ಮಾಡಿದ್ರೆ ಇದನ್ನ? ಸಗಣಿ ಗೊಬ್ಬರ ಹಾಕಿ ಮಾಡಿದಾಳೆ, ಅದನ್ ಬೇರೆ ಕೇಳ್ತಾನೆ. ಹೋಗ ಕೈ ಕಾಲ್ ಮುಖ ತೊಳ್ಕೊಂಬ ಹೋಗು. ಹೋಗು, ನಿನಗೆ ಅಡಿಗೆ ಮನೆ ಬಿಸಿಯಲ್ಲಿ ನಿಂತು ನಿಂತು ಮೂಗಿಗೆ ಸ್ಮೆಲ್ಲೇ ಗೊತ್ತಾಗ್ತಿಲ್ಲ. ಹೋಗ್ತ ನೀನ್ ರೆಸ್ಟೋರೆಂಟ್ ಅಲ್ಲಿ ಅದ್ ಏನ್ ಅಡಿಗೆ ಮಾಡ್ಕೊಡ್ತೀವ ಬಂದವ್ರಿಗೆಲ್ಲ. ದೇವ್ರೇ ಏನಮ್ಮ ನೀನು. ಅದ್ಗೆ ನಾನ್ ಕೈ ಕಾಲ್ ಮುಖ ಎಲ್ಲ ತೊಳ್ಕೊಂಡ್ಬರ್ತೀನಿ. ಇದು ರೆಸಿಪಿ ಆಮೇಲೆ ನನ್ ಕೇಳ್ಕೊಡಿ ಆಯ್ತಾ? ಏನ್ ಪಿ? ಅಯ್ಯೋ ಅತ್ತೆ, ಅದು ಪಿ ಅಲ್ಲ, ರೆಸಿಪಿ. ಹೋಗ್ ಚಪಾತಿ ಮಾಡೋಗು, ಇಲ್ಲಿ ನಿಂತ್ಕೊಂಡ್ ಬೀಗ್ ಬೇಡ. ಯಾಕೆ ಆಗ ನೋಡ್ತಿದ್ಯಾ? ಏನೀಗ ನೀನೇನೀಗ ಮಂಕಳಿ ಆಗ್ಬಿಡ್ತೀಯಾ? ಅತ್ತೆ ನೀವ್ ಯಾವಾಗ್ಲೂ ಹೇಗಿರ್ತೀರೋ ಹಾಗೆ ಇದೆ, ಸುಮ್ನೆ ಈ ತರ ಎಲ್ಲ ಭಯ ಪಡ್ಬೇಡಿ. ಭಯನ? ಯಾರ್ಗೆ? ಸಕ್ಕರೆ ಬೈಲ್ ಶಾಸ್ತ್ರಿಗೆ ಭಯನ? ಯಾರೇನು? ಸಕ್ಕರೆ ಬೈಲು ಹೆಸರು ಕೇಳಿದಂಗೆ ನಡಗ್ ಬಿಡ್ಬೇಕೆಲ್ರು. ಎಕ್ಸ್ಟ್ರಾ ಆರ್ಡಿನರಿ ಟೇಸ್ಟ್ ಎಲ್ಲ ನಾನು ಒಬ್ಳೆ ತಿನ್ಬಿಡ್ತೀನಿ, ಹೇಳಕ್ಕಾಗಲ್ಲ. ಊಟ ಎಷ್ಟು ಚೆನ್ನಾಗಿದೆ ಅಂತ ಅಂದ್ರ ಕೆಲ್ಸಕ್ ಹೋಗೋದೇ ಬೇಡ, ಹಿಂಗೆ ಡೈಲಿ ತಿನ್ಕೊಂಡು ಮನೇಲಿ ಇದ್ಬಿಡೋಣ ಅನ್ಸುತ್ತೆ. ಅದ್ಗೆ ನಾನ್ ರೆಸ್ಟೋರೆಂಟ್ ಓಪನ್ ಮಾಡಿದಾಗ 1-2 ದಿನ ಬಂದ್ಬಿಟ್ಟು ಅಡ್ಗೆ ಮಾಡ್ಕೊಳ್ಳಿ, ಕಸ್ಟಮರ್ಸ್ ನ ಅಟ್ರಾಕ್ಟ್ ಮಾಡ್ಬೇಕಲ್ವಾ? ಅದಾದ್ಮೇಲೆ ನಿಮ್ಗೆ ತೊಂದ್ರೆ ಕೊಡಲ್ಲ. ಫ್ರೀಯಾಗೆಲ್ಲ ಮಾಡಕ್ ಹೋಗ್ಬಿಡಿ ಮೀನವ್ರೆ. ದುಡ್ಡು ವಸೂಲಿ ಮಾಡಿ ದುಡ್ಡು. ಶ್ರುತಿ, ನಾನ್ ಯಾವತ್ತೂ ದುಡ್ಡಿಗೋಸ್ಕರ ಕೆಲಸ ಮಾಡಲ್ಲ. ರವಿ ನನ್ಗೆ ಮೈದ್ನ ಮಾತ್ರ ಅಲ್ಲ, ಮಗನ್ ಸಮಾನ. ಅವನಿಗೆ ಸಹಾಯ ಆಗುತ್ತೆ ಅಂದ್ರೆ ನನ್ ದಿನ ಬಂದ್ ಅಡ್ಗೆ ಮಾಡ್ಕೊ ಕೊಡಕ್ಕೂ ರೆಡಿ. ಅದ್ಗೆ ನಿಮ್ದು ತುಂಬಾ ದೊಡ್ಡ ಮನ್ಸು. ಅದಕ್ಕೆ ಶ್ರುತಿ ನೋಡ್ದ ನಮ್ಮ ಅದ್ಕೆ ಹೆಂಗೆ? ಏನು ದಿಢೀರಂತ ಉಪ್ಪು ಜಾಸ್ತಿ ಆಗೋಗಿದೆ, ಇಷ್ಟೊತ್ತು ಚೆನ್ನಾಗೇ ಇತ್ತು. ಅಯ್ಯೋ ಏನ್ ಅಡಿಗೆನೋ, ಯಾವ ಪುಣ್ಯ ಅಕ್ಕಿತಿ ನಿನ್ಗೆ ಅಡಿಗೆ ಮಾಡಕ್ ಹೇಳ್ಕೊಟ್ಲೋ ಏನೋ, ಒಂಚೂರು ಚೆನ್ನಾಗಿಲ್ಲಪ್ಪ. ಕರೆಕ್ಟ್ ಆಗಿ ಇದೆಯಲ್ಲೇ? ಏನ್ ಕರೆಕ್ಟ್ ಆಗಿರೋದು? ಅಯ್ಯೋ ಕಡಿಮೆ ರೇಟು ಉಪ್ಪು ಅಂತ ತಗೊಂಬಂದ್ ಸುರಿದು ಬಿಟ್ಟಿದ್ದಾಳೆ. ಸಾಂಬಾರ್ ಬಾಯಿಗೆ ಇಡಕ್ ಆಗ್ತಿಲ್ಲ, ಅಷ್ಟೊಂದು ಉಪ್ಪು. ಅಯ್ಯೋ ಅತ್ತೆ, ನಿಮ್ಗೆ ಯಾವ್ದೋ ರೋಗ ಅನ್ಕೊಂಡಿದೆ ಪಕ್ಕ. ಅಯ್ಯೋ ನನಗ ಏನು ಇಲ್ಲ, ಚೆನ್ನಾಗೇ ಇದೀನಿ ನಾನು. ಅಯ್ಯೋ ಇದ್ದಾರೆ, ಚೆನ್ನಾಗೇ ಇದೀನಿ ನಾನು. ರೋಗ ಅಟ್ಕೊಂಡ್ಕೊಂಡಿದ್ದೆ, ನೀವು ಹೊತ್ಕೊಂಡು ಹೋಗೋದೇ ಮುಗಿತು ನಿನ್ ಕತೆ. ಅದೇ ಎದಳಿ ನಿಮಗ್ ಮೊಸರೆಲ್ಲ ಬೇಡ, ನೀವು ಮಜ್ಜಿಗೆ ನೀರು ಮಿಕ್ಸ್ ಮಾಡ್ಕೊಂಡ್ ಕುಡೀರಿ. ಉಪ್ಪು ಬೇಡ ಅದಕ್ಕೂ, ಆಯ್ತಾ? ಏನು ಬೇಕಾಗಿಲ್ಲ, ನಾನು ಇದನ್ನೇ ತಿಂತೀನಿ. ನಿನ್ಗೆ ಬಿಡಿ ಇದೆ, ಉಪ್ಪು ಜಾಸ್ತಿ. ಅದಲ್ಲ, ಅದು ಸುಮ್ನೆ ಅತ್ತ ನೀವು ಎದಳಿ. ನನ್ ಮಾತು ಕೇಳ ಬಂದಿದ್ದೇನೆ. ಅನ್ನದ ಜೊತೆ ಉಪ್ಪು ಜಾಸ್ತಿ ಇದೆ, ನಾನು ಚಪಾತಿ ಜೊತೆ ತಿಂತೀನಿ, ಸರಿಯಾಗೇ ಇದೆ. ಇಲ್ವಲ್ಲಮ್ಮ, ಹೊರಟೋಗಿದೆ. ಕರೆಕ್ಟ್ ಆಗೇ ಇದೆ. ಅದೇನ್ ನಾಟಕ ಮಾಡ್ತೀರಾ ಅತ್ತೆ ನೀವು? ನಿಮಗ್ ಮೀನಾ ಅವ್ರ ಇಷ್ಟ ಇಲ್ಲ ಅಂತ ಅವ್ರು ಮಾಡೋ ಅಡ್ಗೆನೂ ನಿಮ್ಗೆ ಇಷ್ಟ ಆಗಲ್ಲ ಅಲ್ವಾ? ಒಬ್ರನ್ನ ತುಂಬಾ ಅಯ್ಯೋ ಅಂತ ಅನ್ನಿಸ್ಬಾರ್ದು. ದೇವ್ರು ಅಯ್ಯಯ್ಯೋ ಅಂತ ಅನ್ಸ್ಬಿಡ್ತಾರ, ಹುಷಾರು. ಏನಮ್ಮ ನೀನು, ನಮ್ಮ ಅತ್ತೆ ಬಿಟ್ರೆ ನೀನೇನನ್ನ ನಿಂಗ್ ಬೈಯೋದು? ಅದಕ್ಕೆ ಫುಲ್ ಖುಷಿ ಅಲ್ಲ ನಿಮ್ಗೆ? ಖುಷಿ ಅಲ್ಲ, ಈ ಖುಷಿ ಜೀವ ಹಂಗೆ ತುಂಬಿ ಬಂದ್ಬಿಡ್ತು. ಜಾಸ್ತಿ ತುಂಬ್ಕೊಳ್ಳೋದ್ ಬೇಡ ಅತ್ತೆ, ಕೊಟ್ಟಂತ ಅನ್ಕೊಂಡ್ಬಿಡ್ತೀರ. ತಿನ್ನು. ನಾ ತಿಂತೀನಿ, ತಿಂತೀನಿ. ಮಾಮ ಹೇಗಿದೆ ಅಡ್ಗೆ? ನಮ್ ತಾಯಿನೇ ಮಾಡ್ದಂಗಿದ್ಯಮ್ಮ. ತರಕಾರಿ ರುಚಿಯಾಗಿದ್ರೆ ಸಾಂಬಾರು ಆಟೋಮೆಟಿಕ್ ಆಗಿ ರುಚಿ ಆಗುತ್ತೆ. ಹೌದೌದು, ತರಕಾರಿ ಮಣ್ಣಲ್ಲಿ ಬೆಳೆದಿಲ್ಲ ಕಣೆ, ಹೂವಿಗೆ ಉಪ್ಪು ಖಾರ ಹಾಕಿ ಆಕಾಶದಿಂದ ಮಳೆ ಬದಲು ಮಸಾಲೆ ಬೀಳ್ಸಿ ಬೆಳೆಸಿದ್ದಾರೆ, ಅದಕ್ಕೆ ತುಂಬಾ ಅದ್ಭುತವಾಗಿರುತ್ತೆ. ರೋಹಿಣಿ ಹೇಗಿದೆ ಊಟ?
ತುಂಬಾ ಚೆನ್ನಾಗಿದೆ ಮಾವ. ನೀನವ್ರೆ, ನೀವ್ ಇವತ್ತು ಎಲ್ಲಿಂದ ತರಕಾರಿ ತಂದಿದಿರೋ ದಿನ ಅಲ್ಲಿಂದಾನೆ ತಂದು ಅಡ್ಗೆ ಮಾಡಿ. ತುಂಬಾ ಚೆನ್ನಾಗಿದೆ. ಆಹಾ ಕರ್ಮಕಾಂಡವೇ, ನಿನ್ನ ಸಾಕ್ಷಿ ಕೇಳಿ ತಪ್ಪು ಮಾಡ್ಬಿಟ್ಟೆ ತಾಯಿ. ಅವ್ಗೆ ಅವ್ರಾಡಿ ಸಾಕ್ಷಿ ನಂಗೆ, ನೀನ್ ಸಾಕ್ಷಿ ಹೇಳು. ತಿನ್ನು ತಿನ್ನು. ಸುಖಿ ಭವ, ಒಳ್ಳೇದಾಯ್ತಪ್ಪ. ಮೀನವ್ರೆ, ಅಡ್ಗೆ ಫುಲ್ ಖಾಲಿ ಆಗೋಗ್ಬಿಟ್ಟಿದೆ. ಪರವಾಗಿಲ್ಲ ಬಿಡಿ ಶ್ರುತಿ. ಅದೇನಂದ್ರೆ ಅಷ್ಟು ಚೆನ್ನಾಗಿತ್ತು, ಅದಕ್ಕೆ ಸರಿಯಾಗಿ ಬಾರಿಸ್ಬಿಟ್ವಿ. ನಿಮ್ಗೆ ಏನಾದ್ರು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ಬಿಡ್ಲಾ? ಅಯ್ಯೋ ಅದೆಲ್ಲ ಏನು ಬೇಡ, ನೀವೆಲ್ಲ ಹೊಟ್ಟೆ ತುಂಬಾ ಊಟ ಮಾಡಿದ್ರಲ್ಲ, ನನ್ಗಷ್ಟೇ ಸಾಕು. ತುಂಬಾ ಖುಷಿ ಆಯ್ತು. ಫುಲ್ ಸ್ವೀಟ್, ಬಟ್ ಐ ಆಮ್ ವೆರಿ ಸಾರಿ. ಇಟ್ಸ್ ಓಕೆ ಶ್ರುತಿ, ಪರವಾಗಿಲ್ಲ. ಏನಾದ್ರು ತಿನ್ನಿ ಆಯ್ತಾ? ಸರಿ, ಗುಡ್ ನೈಟ್. ಬಾಯ್. ಗುಡ್ ನೈಟ್. ಗುಡ್ ನೈಟ್. ಹೆಣ್ಣು ಮುನಿಸ್ಕೊಂಡ್ರೆ ಮಲ್ಗೆ ಹೂವು ಮೈಸೂರ್ ಪಾಕು ಕೊಡೋನು ಗಂಡ. ಅದೇ ಗಂಡ ಮುನಿಸ್ಕೊಂಡ್ರೆ ಅವನಿಗಿಷ್ಟವಾಗಿರೋ ಅಡ್ಗೆ ಮಾಡಿ ಕೋಪ ಕಡಿಮೆ ಮಾಡೋಳು ಹೆಂಡತಿ. ರೀ, ಏನಾಯ್ತು? ಯಾಕೆ ಹೀಗಿದ್ದೀರಾ? ನಿನ್ ಕೈ ಹಿಡಿ. ನಿನ್ನೆ ಕೈ ಹಿಡಿ ಹಿಂದೆ. ಸಾರಿ ಮೀನಾ, ನಾನ್ ಮಾಡಿ ತಪ್ಪಮ್ಮ. ಪಪ್ಪ? ತಪ್ಪೆ, ನಾನ್ ಮಾಡಿ ತಪ್ಪೆ. ಹಲ್ವಾ ತಗೊಂಬಂದಿದ್ದೀನಿ, ತಿನ್ನು. ಯಾಕೆ? ಯಾಕೆ ನಿಂಗೆ ಇಷ್ಟ ಅಲ್ವಾ? ತಿನ್ನು, ನಿಂಗೆ ತಗೊಂಬಂದಿರೋದು. ಅಲ್ಲ ರೀ, ನನ್ ಮೇಲೆ ನೀವು ಬೆಳಗ್ಗೆ ಕೋಪ ಮಾಡ್ಕೊಂಡು ಹೋಗಿದ್ರಿ. ಹೌದು ಕಡೆ ಮಾಡ್ಕೊಂಡೆ. ನನ್ನ ಟಿಫಿನ್ ನಾನು ಕೋಪ ಮಾಡ್ಕೋತೀನಿ, ಮಾಡ್ಕೋಬಾರ್ದೆ. ನನ್ ತಪ್ಪೇನು ಅಂತ ನಾನು ತಿಳ್ಕೊಂಡಿದ್ದೀನಿ. ಆಯ್ತು, ಗೊತ್ತಾಯ್ತು ನನಗೆ, ನಾನು ಮಾಡಬಾರ್ದಾಗಿತ್ತು. ಏನ್ ನೀನು ನಿನ್ ತಮ್ಮನ ಹುಡ್ಡಬೇಕು ಅಂತ ಹೋದೆ, ಅದ್ರಲ್ಲಿ ತಪ್ಪೇನು ಇಲ್ಲಮ್ಮ. ಅವನು ಬಾವ ಅಂತ ಅನ್ಕೊಂಡು ನನ್ನ ಹಿಂದೆನೆ ಸುತ್ತಾಡ್ತಾ ಇದ್ ಹುಡುಗ ಅಲ್ವಾ. ನಿಜ ಹೇಳ್ತೀನಿ, ನನಗೆ ಅವನ ಮೇಲೂ ಏನು ಕೋಪ ಇಲ್ಲ ಮೀನಾ. ಆದ್ರೆ ಅವ್ನ್ ಸುತ್ತ ಸೇರ್ಕೊಂಡಿದ್ದಾರೆ ಹುಡುಗರು, ಅವ್ರ ಮೇಲೆ ನನ್ ಕೋಪ. ಆ ಕಾಗೆ ಸುಬ್ಬು ಅಂತ ಹುಡುಗರ ಜೊತೆಗೆ ಅವ್ನ್ ಸೇರ್ಕೊಂಡ್ಬಿಟ್ರು, ಅವ್ನ ಜೀವನ ಏನಾಗತ್ತೆ ಹೇಳು. ನೋಡು, ಒಂದ್ ಬಿಂದಿಗೆ ನೀರಲ್ಲಿ ಒಂದೇ ಒಂದ್ ತೊಟ್ಟು ವಿಷ ಮಿಕ್ಸ್ ಆಗ್ಬಿಟ್ರು ಅಷ್ಟು ನೀರು ಹಾಳಾಗೋಗ್ಬಿಡತ್ತೆ, ವಿಷ ಆಗ್ಬಿಡತ್ತೆ. ಅವ್ನು ಹೋಗಿ ಅಂತವ್ರು ಸಹವಾಸ ಮಾಡ್ತಾನೆ, ಅವ್ನ ಜೀವನ ಎಲ್ಲ ಹಾಳಾಗ್ಬಿಡತ್ತೆ ಅನ್ನೋ ಭಯ ನನಗೆ ಅಷ್ಟೇ. ಹೇಳಿದೀನಿ, ಇಡೀ ಹೇಳ್ದಂಗೆ ಬೇಡ್ಕೊಂಡಿದೀನಿ ಅವ್ನಿಗೆ. ಏನಾದ್ರೂ ಅವ್ನ ಸಹವಾಸನೆ ಬಿಡ್ತಲ್ಲ ಕಣೆ ಅವ್ನು. ನಾನು ಏನೇ ಮಾಡ್ಲಿ? ಕೋಪ ಬರ್ದೇ ಇರೋದ ನೀನೇ ಹೇಳು. ಮಾಡೋದು ಕೋಪ ಏನಿದ್ರು ಅನ್ನ ಮತ್ತೆ ಮಂಜನ್ ಮಧ್ಯ ಮಾತ್ರ ಇರ್ಬೇಕಾಗಿತ್ತು. ಇನ್ನೇನ್ ಇದಕ್ಕೆಲ್ಲ ಎಳಿಬಾರ್ದಾಗಿತ್ತು. ನಾನು ಅಕ್ಕಂಗೆ ತಮ್ಮನ ಮೇಲೆ ಪ್ರೀತಿ ಇರಬಾರ್ದು ಅಂತ ಹೇಳೋದಕ್ಕೆ ನಾನ್ ಯಾರು? ಇನ್ ಮುಂದೆ ನಾನು ಅವ್ನು ನೋಡ್ಬೇಡ, ಅವನ ಜೊತೆ ಮಾತಾಡ್ಬೇಡ ಅನ್ನೋ ಮಾತುಗಳು ಏನು ಆಡೋದಿಲ್ಲ, ಆಯ್ತಾ? ನನ್ ಗೊತ್ತಿತ್ತು ರೀ, ನೀವ್ ನನ್ನನ್ನ ಅರ್ಥ ಮಾಡ್ಕೊಂತೀರಾ ಅಂತ. ನೋಡಿ, ನಮ್ ಮನ್ಸು ಯಾವತ್ತೂ ತಪ್ಪು ಮಾಡಲ್ಲ ರೀ. ಅವ್ನ್ ತಪ್ಪು ಮಾಡದೇ ಇದ್ರೆ ಓಕೆ ಮೀನಾ, ಸರಿ. ಆದ್ರೆ ಮತ್ತೆ ಅವ್ರುಗಳು ಸಹವಾಸ ಮಾಡಿ ಅವ್ನ ಅದೇ ದಾರಿ ಹಿಡಿದು ಬಿಡ್ತೇನೆ ಅನ್ನೋ ಭಯ ನನಗಷ್ಟೇ. ಅವ್ನ ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ಸಾಕು. ರೀ, ನನ್ನೊಂದ್ ಮಾತ್ ಕೇಳ? ಕೇಳಮ್ಮ. ನೀವು ಸುಮ್ನೆ ಅವ್ನ್ ಕೈ ಮುರ್ದಿರಲ್ಲ, ಯಾವ್ದೋ ಬಲ್ವಾದ ಕಾರಣ ಇದ್ದೇ ಇರುತ್ತೆ. ಅದೇನು ಅಂತ ಹೇಳಿ ಪ್ಲೀಸ್. ಸರಿ ಆಯ್ತು, ಹೇಳ್ತೀನಿ. ಅದನ್ನ ನೀನ್ ಅನ್ಕೋಬಾರ್ದು. ಇಲ್ಲ, ಹೇಳಿ, ನಾನು ಅನ್ಕೊಳಲ್ಲ. ನನಗೆ ಸಿಕ್ಕಾಪಟ್ಟೆ ಹೊಟ್ಟೆಸ್ತಾ ಇದೆ, ಮೊದ್ಲು ಊಟ ಬಡಿಸ್ತೀಯಾ? ಬಾ 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 ಬಾ. ಸೂರ್ಯ, ಇವಾಗ ಬರ್ತಾ ಇದೀಯಾ? ಸಾರಿ ಕಣೋ. ಯಾಕೋ? ಅದು ಅದ್ಗೆ ಇವತ್ತು ಸಖತ್ತಾಗಿ ಅಡ್ಗೆ ಮಾಡಿದ್ರು, ಹೊಟ್ಟೆ ತುಂಬಾ ತಿನ್ಕೊಂಡ್ಬಿಟ್ವಿ. ಅಡ್ಗೆ ಎಲ್ಲ ಖಾಲಿ ಆಗೋಯ್ತು. ಖಾಲಿ ಆಗೋಯ್ತು ಅಂತಂದ್ರೆ ಒಂದೇ ಒಂದ್ ಸೌಟು ಉಳಿಸಿ ನನಗೋಸ್ಕರ? ಇಲ್ಲ ಕಣೋ, ಎಲ್ಲಾ ಖಾಲಿ ಆಗೋಯ್ತು. ಹೋಗ್ಲಿ, ತೊಟ್ಟು ಇಲ್ವೋ? ಏನ ಹುಡುಗಾತಕ್ರೆ ನೀವೆಲ್ಲಾನು ವಾಸನೆ ಅದು ಉಳಿಸಿದ್ರೆ ಇಲ್ವೋ? ಅದು ಡೌಟ್. ಅದ್ಗೆ ಮೋಸ್ಟ್ಲಿ ಪಾತ್ರೆ ಎಲ್ಲ ತೊಳೆದಿಟ್ಟಿರ್ಬೇಕು. ದೇವ್ರ ನನಗೂ ಹೊಟ್ಟೆ ಅನ್ನೋದನ್ನ ಕೊಟ್ಟಿದ್ದೇನೆ ಅನ್ನೋದು ಗೊತ್ತಾ ನಿಮಗೆ? ಅದನ್ನ ಉಪವಾಸ ಆಗಿಡ್ರಿ, ನೀವ್ ಏನಾರ ಖುಷಿ ಪಡ್ತೀರಾ? ನೀವೆಲ್ಲ ನರಭಕ್ಷಕ ನೀವು. ಸೂರ್ಯ, ಅದೇನ್ ಗೊತ್ತಾ, ನಾನು ಶ್ರುತಿ ಒಂದ್ ಸ್ಮಾಲ್ ಫೈಟ್ ಮಾಡ್ಕೊಂಡಿದ್ವಿ. ಅದಕ್ಕೆ ಅವಳ ಮೂಡ್ ಸರಿ ಮಾಡಕ್ಕೆ ಎಲ್ಲಾದ್ರೂ ಹೊರಗಡೆ ಕರ್ಕೊಂಡ್ ಹೋಗ್ಬಿಟ್ಟು ಊಟ ಮಾಡ್ಸ್ಕೊಂಡ್ ಕರ್ಕೊಂಡ್ಬೇಡ ಅಂತ ಅನ್ಕೊಂಡೆ. ಅವಳು ಅಕ್ಕೆ ಕೈ ರುಚಿ ತಿಂತಿದ್ದಾಗೆ ಎಲ್ಲ ಮರ್ತೋಗ್ಬಿಟ್ಲು ಕಣ. ನೀವು ನಿಮ್ ಜಾಗನ ಕಮ್ಮಿ ಮಾಡ್ಕೊಡೋದಿಕ್ಕೆ ನನ್ನನ್ ಯಾಕೆ ಉಪವಾಸ ಗಿಡುತ್ತೀರಾ? ನನ್ ಹೊಟ್ಟೆ ಎಲ್ಲ ಪಾಪ ಮಾಡಿದ್ದೆ. ಲೈ ಅಲ್ವೋ, ಈ ಬಡಪಾಯಿ ಹಾಳಾದ ಹೊಟ್ಟೆಗೆ ಒಂದೇ ಒಂದು ಚಮಚ ಅನ್ನ ಕಾಣಿಸೋದ್ ಬೇಡ್ವೇನ ನೀವುಗಳು? ಸಾರಿ ಏನ್ ಸಾರಿ? ಇರ್ರಿ, ನಾನು ಹೋಗಿ ತಗೊಂಡ್ ಬರ್ತೀನಿ. ಅಲ್ಲ, ಎಲ್ಲ ವಾಮ್ಕೊಂಡ್ಬಿಟ್ಟಿನಿ ಅಂತ ಹೇಳ್ತಾರಲ್ಲ ಇವನು. ನಾನ್ ತರ್ತೀನಿ ಅನ್ನಲ್ಲ, ಇರಿ ತರ್ತೆ. ಸಾರಿ ಸೂರ್ಯ, ತುಂಬಾ ಟೇಸ್ಟ್ ಆಗಿತ್ತು ಕಣ. ಏನು ನೀನು ನಾನ್ ಬರ್ತೀನಿ ಅಂತ ಗೊತ್ತಿದ್ರು ಎಲ್ಲ ಹಂಗೆ ವಾಯ್ಕೊಂಡು ಖಾಲಿ ಮಾಡಕ್ ಬಿಟ್ಟಿದಿರಲ್ಲ, ನ್ಯಾಯನ ಇದು? ಬರೀ ವಾಸನೆಗೆ ಹೊಟ್ಟೆ ತುಂಬ ಹೋಗ್ತಾ ಇದೆಯಲ್ಲೋ. ನಾನು ಹೇಳ್ದೆ ತಾನೆ ಸೂರ್ಯ? ಬನ್ನಿ ಕುತ್ಕೊಳ್ಳಿ. ಅಲ್ಲಕ್ಕೆ ನೀವು ಮಾಡಿದ್ದೆಲ್ಲ ನಾವೇ ತಿಂದು ಖಾಲಿ ಮಾಡ್ಬಿಟ್ವಲ್ಲ, ಇದಂಗಿದು? ಇವ್ರಿಗೆ ಅಂತ ಸಪ್ರೇಟ್ ಆಗಿ ಎತ್ತಿಟ್ಟಿದೆ. ಓ ಸೂರ್ಯ, ನಿನ್ಗೆ ಅಂತ ಅದ್ಗೆ ಎತ್ತಿಟ್ಟಿದ್ದಾರೆ. ಎಂಜಾಯ್. ಬಮ್ಮ ಕುತ್ಕೋ ಅಲ್ವಾ ತಿನ್ನು. ನೀವು ತಿನ್ನಿ. ನಿನ್ನ ಕೈ ರುಚಿ ಸೂಪರ್ ಕಣೆ, ಏವನ್ ಮಾಸ್ಟರ್ ನೀನು. ಹೊಟ್ಟೆ ತುಂಬಾ ತಿನ್ನಿ, ಸಾಲಿಲ್ಲ ಅಂತ ಇಲ್ಲಿ ಓದಿದೆ, ಅದನ್ನು ಹಾಕ್. ಅಯ್ಯೋ ಇಲ್ಲ, ಬೇಡ, ನೀನ್ ತಿನ್ನು. ನಾನು ಬಾರ್ಸಾಕ್ ಬಿಡ್ತೀನಿ. ಲೇ ಅಲ್ವಾ, ನಿಂಗೊಬ್ಳಿಗೆ ತಗೊಂಡ್ಬಂದಿರೋದು, ಬಾರ್ಸಾಕ್ ಬಿಡು, ಯಾರಿಗೂ ಕೊಡಬೇಡ, ಆಯ್ತಾ? ಅತ್ತೆ ತಗೊಳ್ಳಿ. ನಿನ್ನೆ ರಾತ್ರಿ ನೀವು ತುಂಬಾ ಸಂತೋಷ ಪಟ್ಟಿದ್ರಲ್ವಾ, ಸ್ವೀಟು ತುಂಬಾ ಚೆನ್ನಾಗಿದೆ, ತಗೊಳ್ಳಿ ಅತ್ತೆ. ನೋ, ನೀವು 5 ಟಿವಿ ತಗೊಂಡ್ರೆ 1 ಟಿವಿನ ಯಾರು ಫ್ರೀ ಕೊಡ್ತಾರಾ? ನಿಮ್ಗೆ ಡಿಸ್ಕೌಂಟ್ ಬೇಕು ಅಂತಂದ್ರೆ ಒಂದು ಕೆಲಸ ಮಾಡಿ, ಡೈರೆಕ್ಟ್ ನಮ್ಮ ಶೋರೂಮಿಗೆ ಬಂದ್ಬಿಡಿ. ಅಲ್ಲೇ ಒಂದು ಒಳ್ಳೆ ಪ್ರೈಸ್ಗೆ ನಿಮ್ಗೆ ಒಂದು 5% ಡಿಸ್ಕೌಂಟ್ ಮಾಡಿ ನಿಮ್ಗೆ ಟಿವಿನ ಕೊಟ್ಬಿಡ್ತೀನಿ, ಆಯ್ತಾ? ಓಕೆ.
ಫ್ರಿಡ್ಜ್ ಎಲ್ಲ ಹೇಳಕ್ಕಾಗಲ್ಲ ಅದಕ್ಕೆ ಡಿಸ್ಕೌಂಟ್ ಸಿಗ. ಅಮ್ಮ ಅಯ್ಯಯ್ಯಪ್ಪ ಅಯ್ಯೋ ಅಯ್ಯೋ ಹೋಯ್ತೆ ಅಮ್ಮ ನನ್ನ ಕಾಲು ಹೋಯ್ತೆ ಏನು ಏನು ಮನುಷ್ಯಕ್ಕೆ ಕಾಲು ಹೊಡ್ಕೊಬಿಟ್ಟಮ್ಮ. ಅಯ್ಯೋ ಯಾವ ಕಾಲ ಅಯ್ಯೋ ನಾನು ಹೇಳಿ ತರಬೇಡಿ ಇಲ್ಲಿ ತಂದಾಕ್ಬೇಡಿ ಅಂತ ನನ್ ಮಾತು ಕೇಳ್ತಾನೆ ಯಾರಾದ್ರು. ಅಯ್ಯೋ ತುಂಬಾ ನೋಡ್ತಿದ್ದೀವ ಮನೋಜ. ನೋಡಿದೀವಮ್ಮ. ಸರಿ ಬಾ ಕೂತ್ಕೋ ಇಲ್ಲಿ ಕೂತ್ಕೋ ಒಂದ್ ಸ್ವಲ್ಪ ಹೊತ್ತು. ಅಮ್ಮ ಅಲ್ಲೇ ಕೂತ್ಕೋತಿದ್ದಯ್ಯಮ್ಮ. ಇದು ಬೇರೆ ಹೋಯ್ತೆ ಈ ಬಿಸ್ನೆಸ್ ಮೇಲೆ ಕಾಲು ಹೋಯ್ತೆ. ನೋಡ್ಕೊಂಡು ಹೊಡೋಡ್ ಬಂತ. ಸುಮ್ನೆ ಇರಮ್ಮ, ಇಲ್ಲಿ ಮಂಚ ಇರ್ತದೆ ಯಾವನು ಗೊತ್ತು. ಅಲ್ಲಮ್ಮ ಯಾರಾದ್ರೂ ಮಂಚನ ತಂದು ಇಲ್ಲಿಗೆ ಹಾಕ್ತಾರ? ಅಯ್ಯೋ ನಾನು ಹೇಳ್ದೆ ಇದನ್ನ ತಗೊಂಡೋಗ್ ಬಿಸಾಕಿದ್ರೆ ಯಾರ್ ಕೇಳ್ತಾರ ನನ್ ಮಾತು. ಶಾಂತಿ ಏನಾಯ್ತೆ? ಅಯ್ಯೋ ಮನೋಜ ಈ ಮಂಚದ ಕಾಲ್ಗೆ ಅವ್ನ್ ಕಾಲು ಹೊಡ್ಕೊಂಡ ಕಡೆ. ಹಿಂದೆ ಕಾಲ್ಗ ಏನೇ ಪ್ರಶ್ನೆ ನಿಂದು? ಮುಂದೆ ಕಾಲ ಹಿಂದೆ ಕಾಲ ಅಂತ ಹಾಗೆಲ್ಲ ಬೇರೆ ಇರುತ್ತ ಅಲ್ಲಿ. ಶಾಂತಿ, ನಾನು ಮಂಚದ ಕಾಲ್ ಬಗ್ಗೆ ಕೇಳ್ದೆ. ಅದಕ್ಕೆ ಏಟಾಗುತ್ತೆ ಹೇಳು. ಆಹಾ ಹೆಂಗ್ ಮಾತಾಡ್ತಾಳ ನೋಡು. ಇಲ್ಲಿ ನೋಡೆ ಮನೋಜಿಂಗ್ ಏಟಾಗಿದೆ. ಶಾಂತಿ, ಹಾಗೆಲ್ಲ ಮಂಚದ ಕಾಲ್ಗೆ ಹೊಡ್ಕೋಬಾರ್ದೆ. ಹೌದಾಟಿ? ಯಾಕೆ ಹಾಗೆ ಹೇಳ್ತೀಯಾ? ಅಲ್ಲ ಇದಕ್ಕೂ ಏನಾದ್ರು ಶಾಸ್ತ್ರ ಇದೆಯಾ? ಏನಾದ್ರು ಕೆಟ್ಟಾಗುತ್ತೇನೆ? ಅಯ್ಯಯ್ಯೋ ಅಮ್ಮ, ಈಗ ಆಲ್ರೆಡಿ ಕೆಟ್ಟದ್ದು ನಡೀತಾ ಇದೆ. ಇನ್ನೂ ಕೆಟ್ಟದ್ದು ಅಂದ್ರೆ ನನ್ನ ಕೈಲಿ ತಡ್ಕೊಳಕ್ ಆಗಲ್ಲಪ್ಪ. ನಡಿ ಎತ್ಕೊ, ನನ್ನ ಜ್ಯೋತಿಷ್ ಹತ್ರ ಹೋಗಿ ನಡಿ. ಎತ್ಕೊಳಮ್ಮ. ಎತ್ಕೊ ಅಂತ ಎತ್ಕೊ. ಓ ದೊಡ್ಡ ಏಟಾದ್ರೆ ಮೊದ್ಲು ಡಾಕ್ಟರ್ ಹತ್ರ ಹೋಗ್ಬೇಕು, ಜ್ಯೋತಿಷಿ ಹತ್ರ ಅಲ್ಲ. ಅದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣಮ್ಮ. ಆಂಟಿ ನಿಮ್ಗೆ ಗೊತ್ತಿರೋ ಯಾವ್ದಾದ್ರು ಜ್ಯೋತಿಷ್ ಇದಾರಾ? ಬನ್ನಿ ಆಂಟಿ ಹೋಗೋಣ. ಅಯ್ಯೋ ಒಂದ್ ನಿಮಿಷ ಇರಪ್ಪ, ಯಾಕಷ್ಟು ಟೆನ್ಷನ್ ಆಗ್ತಿದ್ಯಾ? ಮಂಚಕ್ಕೆ ಕಾಲು ಹೊಡ್ಕೋಬಾರ್ದು ಅಂತ ನೀನೇ ತಾನೇ ಹೇಳಿದ್ದು. ಅದನ್ನ ಕೇಳಿದ್ಮೇಲೆ ಟೆನ್ಷನ್ ಆಗದೆ ಇರುತ್ತಾ ಇವನಿಗೆ? ಹೌದು, ಹೊಡ್ಕೋಬಾರ್ದು. ಹೊಡ್ಕೊಂಡ್ರೆ ಕಾಲ್ ನೋವಾಗುತ್ತೆ ಅಲ್ವಾ? ಕಸ್ತೂರಿ. ಏನೇ ಶಾಂತಿ? ಕಸ್ತೂರಿ, ಅಯ್ಯೋ ಇಲ್ಲೇ ಕೂತಿದ್ದೀನಲ್ಲ, ಹೇಳು. ಇದನ್ನ ಹೇಳೋದಕ್ಕೆ ನಾನು ಇಷ್ಟೊಂದು ಬಿಲ್ಡಪ್ ತಗೊಂಡಿದ್ದು. ಏನಂಟಿ ನೀವು ಒಂದ್ ಸೆಕೆಂಡ್ ನನ್ನ ಹಾರ್ಟ್ ಬೀಟ್ ನಿಂತೋಗಿತ್ತು. ಈ ವಿಷಯದಲ್ಲಿ ತಮಾಷೆ ಮಾಡ್ತಾರ? ಏನ್ ನಿಮಗ್ ನಾನ್ ನೋಡಿದ್ರೆ ಕಾಮಿಡಿ ಪೀಸ್ ತರ ಕಾಣಿಸ್ತೀರಾ? ನಾನು ಹೇಳೋದನ್ನ ನೀವಿಬ್ರು ಎಲ್ಲಿ ಪೂರ್ತಿ ಕೇಳಿಸ್ಕೊತೀರಾ? ಶಾಂತಿ, ಹೀಗೆಲ್ಲ ಯಾರ ಮನೆಯಲ್ಲೂ ನಡೆಯಲ್ಲ ಕಣೆ. ಯಾವ್ದೇ ಕಾಲ್ಗೆ ಏಟಾಗದ? ಅಲ್ಲ ಕಣೆ, ಅದ್ ಎಲ್ರಿಗೂ ಆಗೋದೇ ತಾನೇ. ಮಂಚನ ತಂದು ಇಲ್ಲಿ ಹಾಕಿದಿರಲ್ಲ, ನಾನು ಅದ್ರ ಬಗ್ಗೆ ಹೇಳ್ದೆ. ಹೂ ಕಣೆ, ನಮ್ಗೆ ಒಂದ್ 7.5 ಕೋಟಿ ಆಸೆ ನೋಡು ಮಂಚನ ಇಲ್ಲಿ ತಂದ್ ಹಾಕಕ್ಕೆ. ಇದೆಲ್ಲ ಸೂರ್ಯನ್ ಕೆಲ್ಸ ಕಣೆ. ಮೀನಾ ಇಲ್ಲಿ ಓದ್ಲೋ ಏನೋ ಅವಳು. ಬಾರಿ ಇಲ್ಲಿ. ಬಂದೆ ಅತ್ತೆ. ಸರಿ, ಸ್ವಲ್ಪ ಸಮಾಧಾನ ಮಾಡ್ಕೊಳೋ. ಚಿಕ್ಕ ಮಕ್ಳು ತರ ನೋವು ಅಂತ ಹೇಳಿ ಅತ್ತೆ. ನಿನಗೆ ಬುದ್ಧಿ ಇದ್ಯಾ? ಸ್ವಲ್ಪನಾದ್ರೂ ಬುದ್ಧಿ ಇದ್ಯಾ ಅಂತೆ. ಅವ್ರಿಗೆ ಅದು ಇಲ್ಲ ಅನ್ಸತ್ತಮ್ಮ. ನಿನ್ನ ಹತ್ರ ತುಂಬಾ ಇದೆಯಲ್ಲ, ಅವ್ರಿಗೊಂದ್ ಸ್ವಲ್ಪ ದಾನ ಮಾಡ್ಕೊಟ್ಬಿಡಿ. ಅಲ್ಲ ಕಣೋ, ಯಾರಾದ್ರೂ ಮಂಚ ತಂದು ಈ ರೀತಿ ದಾರಿಯಲ್ಲಿ ಹಾಕ್ತಾರೇನೋ? ಏನಾಯ್ತತೆ? ಏನಾಯ್ತಾ? ಈ ಹಾಳಾದ ಮಂಚ ನನ್ ಸುಂದರವಾದ ಮಗನ್ ಕಾಲ್ಗೆ ಏಟು ಮಾಡಿದೆ. ಅದನ್ನ ನೋಡಿ ಕಸ್ತೂರಿ ಬೇರೆ ನಗ್ತಿದ್ದಾಳೆ. ಸುಮ್ನೆ ಸಾಕು. ಹೌದಾ ಕಸ್ತೂರಿ ಆಂಟಿ? ಅಯ್ಯೋ ಇಲ್ಲಪ್ಪ, ಮಂಚ ಯಾಕಿಲ್ಲ ಹಾಕಿದೀರಾ ಅಂತ ಕೇಳ್ದೆ. ಅತ್ತೆ, ಆ ಮಂಚ ಅಲ್ಲಿ ಇರೋದ್ರಿಂದ ಯಾರ್ಗ್ ಏನಾಯ್ತು? ಇದು ನನ್ನ ಮಗ ಮನೋಜನ್ ಕಾಲು ಹೊಡಿತಾ ಇಲ್ಲ ಜಾಡ್ಸ್ ಓದಿತಾ? ಅಲ್ಲ ಮಗಂದು ಇವನು ನೋಡಿದ್ರೆ ನನ್ನ ಕಾಲು ಮಾತ್ರ ಕಡಿಯತ್ತೆ ಅಂತ ಅನ್ಕೊಂಡಿದ್ದೆ. ಅಲ್ಲ ನಾನ್ ತಂದಿರೋ ಮಂಚದ ಕಾಲು ಕಡ್ದು ಹಂಗೆ ಜಾಡ್ಸ್ ಒದ್ದಿದೆ. ಏಯ್ ಡೋಂಗಿ ಡಿಂಗ್ ಡಾಂಗ್ ಪಿಂಗ್ಸು, ಹಂಗೆ ನಮ್ ಮಂಚ. ಇವಾಗಾದ್ರೂ ಬುದ್ಧಿ ಬಂದಿರ ನಿನಗೆ? ಇನ್ನೊಂದ್ಸರಿ ಅದ್ರ ಹತ್ರನು ಸುಳಿಬೇಡ. ಮಗಂದು ಹಾಕೊಂಡ್ ಹಂಗೆ ಅಮಲ್ ಬಿಟ್ಟಾತು. ಮಂಚದ ಕಾಲ್ಗೆ ಇವನ್ ಕಾಲು ಹೊಡ್ಕೊಂಡ ಕಣ. ಹೌದೇ, ಸರಿಯಾಗಿ ಸೋಲ್ಬೇಕಲ್ವೇ ಅದನ್ನೆಲ್ಲಾನು? ಯಾಕೆ ಮನೆ ಯಾರು ಓಡಾಡೋಗೆ ಇಲ್ವಾ? ಮೊದ್ಲು ಇದನ್ನ ತಗೊಂಡೋಗಿ ಆಚೆ ಬಿಸ. ಕಸ್ತೂರಿ ಆಂಟಿ, ನೀವ್ ಒಂದ್ ಸ್ವಲ್ಪ ಈ ಕಡೆ ಜಾಗ ಕಡೆ ನಾನು ಕೊಡ್ಬೇಕು. ಈ ಕಡೆ ಬಂದ್ಬಿಡಿ. ನಮ್ ತಕ್ರೆ ಹೇಳ್ತಾ ಇದಾರೆ ಹೊರಗಾಕ್ಬೇಕಂತೆ. ಮನೋಜ ಬಾರ ಹೊರಗಾಕ್ತೀನಿ. ಬಿಡಲೇ. ಸೂರ್ಯ, ಮಂಚದ ಬಗ್ಗೆನಪ್ಪ ಹೇಳ್ತಿರೋದು. ಅತ್ತೆ, ರೂಮ್ ಕಟ್ಟಿದ್ಮೇಲೆ ಇದನ್ನ ತಗೊಂಡೋಗಿ ಅಲ್ಲಿ ಹಾಕೋತೀರಿ. ಅದನ್ನೇನ್ ಹೇಳೋ ಅಷ್ಟೇನಿಲ್ಲ. ರೂಮಾ? ಯಾವ ರೂಮ್ ಅಮ್ಮ? ಆದ್ರೆ ಈ ಜನ್ಮದಲ್ಲಿ ನೀವ್ ರೂಮ್ ಕಟ್ತೀರಾ? ಈ ಜನ್ಮದಲ್ಲೇ ಕಟ್ತೀವತ್ತೆ. ಮಥುರಾ ರಾಮ್ ಸೇತು ತರ ಯುಗಾನೇ ಮುಳುಗೋದ್ರು ನಮ್ ರೂಮ್ ಆಂಟಿಕ್ ಪೀಸ್ ತರ ನೀರಲ್ಲಿ ತೇಲಾಡ್ತಿರುತ್ತೆ, ನೋಡ್ತಿರಿ ಅತ್ತೆ. ಕತ್ತೀರಾ ನಾನು ನೋಡ್ತಿರಲ್ಲ. ಈ 2 ಕಣ್ಣು ರಾಮ ಲಕ್ಷ್ಮಣನ್ ತರ ಹಿಂಗೇ ನೋಡ್ತಾ ಇರ್ತೀನಿ. ಅದ್ ಹೆಂಗ್ ಕಟ್ಬಿಡ್ತೀರಾ ನೀವು ಅಂತ. ಅದೇನಂದ್ರೆ ಸಕ್ರೆ, ಕಲ್ಲು ಮಣ್ಣು ಸಿಮೆಂಟು ಇಟ್ಗೆ ಜಲ್ಲಿ, ಕಿಟಕಿ ಬಾಗ್ಲು ವಾಸ್ಕಲ್ಗೆ ಮರ, ಇದೆಲ್ಲ ಇಟ್ಕೊಂಡೆ ನಾವು ರೂಮ್ ಕಟ್ಟೋದು. ಯಾಕೆ ಇದೆಲ್ಲ ತಾವ್ ಯಾವತ್ತು ನೋಡೇ ಇಲ್ವಾ? ಲೇ ಸೂರ್ಯ, ನಾನು ಇಲ್ಲಿ ನೋವಲ್ಲಿ ಒದ್ದಾಡ್ತಾ ಇದ್ರೆ ನೀನೇ ತಮಾಷೆ ಮಾಡ್ತಿದ್ಯಲ್ಲ. ಅಲ್ವನೇ ಹಿಂಗಡೆ ಅಷ್ಟು ದೊಡ್ಡ ಮಂಚ ಹಾಕಿದ್ದೀನಿ, ಅದ್ ಕಣ್ಣು ಕಳ್ಸೋಣ ನಿನಗೆ? ನಿನ್ ಕಣ್ಣನ್ನೇ ನಿಂದಲೇ ಕೇಬಲ್ ಇಟ್ಕೊಂಡಿದ್ದೀನ? ಲೇ ಸೂರ್ಯ,
ಮಂಚನ ರೂಮಲ್ಲಿ ಹತ್ತಾರ ಕಣೋ, ಯಾರಾದ್ರೂ ಓಡಾಡೋ ಹಾಲಲ್ಲಿ ಹತ್ತಿರನೋ. ಏನ ನಿನ್ಲೆ ಅನ್ಯಾಯವನ್ನ ಬಿಸ್ನೆಸ್ ಮೇಲೆ ಕಾಲ್ ತೆಗೆದು ಬಿಡ್ತಿದಲ್ಲೋ. ಹೆಂಗೋ ನೋಡ್ಕೊಂಡು ಓಡಾಡೋದು. ನಿನಗೆ ಯಾವ ಕಾಲ ಏಟ್ ಆಗಿರೋದು? ಇದೇ ಎಡಗಾಲು ಒಟ್ಟಿಗೆ ಹೊಡೆದು ಮುಡ್ದುಕೊಳೋ. ಎಡಗಾಲು ಅಂದ್ರೆ ಲೆಫ್ಟ್ ಲೆಗ್. ಓಹೋ ಮನೋಜ, ಸೂರ್ಯ ಏನಪ್ಪ ನೀನು ಹೀಗ್ ಮಾಡ್ಬಿಟ್ಟೆ? ಅಲ್ಲ ಕಣೋ, ಅವ್ನ್ ಮೊದ್ಲೇ ಒಂದ್ ಕಾಲ್ ನೋವು ಅಂತ ಒದ್ದಾಡ್ತಿದ್ದೆ, ಇನ್ನೊಂದ್ ಕಾಲ್ ತುಳಿತಿಲ್ಲ. ಮುಚ್ಚನೋ ನಿನಗೆ? ಮಾತಾಡೋ ಮಾತು ಒಂದು ಅರ್ಥ ಬೇಡ ಸಕ್ರೆ. ಏನ್ ಸಕ್ರೆ ನೀನು? ನನಗೆ ಹುಚ್ಚಲ್ಲ ಏನಿಲ್ಲ. ನಾ ಪಾಪ ಕಾಲ್ ನೋವು ಅಂತ ನರಳುತ್ತಾ ಇದ್ದ, ಅದನ್ನ ಬ್ಯಾಲೆನ್ಸ್ ಮಾಡೋದು ಬೇಡವಾ? ಬ್ಯಾಲೆನ್ಸ್? ಇವಾಗ ಈ ಕಾಲನ್ನು ಬೂಸ್ಟ್ ಮಾಡ್ಬಿಟ್ಟಿದೀನಿ. ಇವಾಗ 2 ಕಾಲ್ ನೋಡ್ತಾ ಇದೆ. ಯಾವ ಕಾಲ್ ಏನ್ ತಳ್ತಾನೆ ಅವನು? ಮನೋಜ, ಈಗ ಬ್ಯಾಲೆನ್ಸ್ ಆಯ್ತೇನೋ? ನನಗ್ ಗೊತ್ತು ಕಣೋ, ಇವನ್ ಮೇಲೆ ಹೊಟ್ಟೆ ಊರಿಗೆ ನೀನ್ ಹೀಗೆಲ್ಲ ಮಾಡ್ತಿರೋದು ಅಂತ ನನಗ್ ಗೊತ್ತು. ಇಷ್ಟೆಲ್ಲ ಆದ್ಮೇಲೆ ಈ ಮಂಚ ಇಲ್ಲಿ ಇರ್ಲೇಬಾರ್ದು. ಓ ಯಾಕೋ? ಓ ವಾಸ್ತು ಸರಿ ಇಲ್ವೋ? ಬೇರೆ ಕಡೆ ಹಾಕ್ಬಿಡ್ಲಾ? ಎಲ್ಲಿ ಅಲ್ಲಿ ಹಾಕ್ಬಿಡ್ಲಾ? ಆ ಕಡೆ ಅಲ್ಲಿ ಮನೆ ಒಳಗೆ ಎಲ್ಲೂ ಕಾಣಿಸ್ಬಾರ್ದು ಅಷ್ಟೇ. ಓ ಹೌದಾ, ಆಯ್ತು ಬಿಡು ಸಕ್ರೆ, ಅಲ್ಲಿ ಇರೋದ್ ಬೇಡ. ತೆಗೆದ್ಬಿಟ್ಟು ಡೈನಿಂಗ್ ಹಾಲಲ್ಲಿ ಡೈನಿಂಗ್ ಟೇಬಲ್ ಪಕ್ಕ ಹಾಕ್ಬಿಡ್ತೀನಿ. ಓಕೆನಾ? ಸಕ್ರೆ ಸಾಲ್ತಾ ಇಲ್ಲ, ಇನ್ನೊಂದು ಸ್ವಲ್ಪ ಅಂತ ಬೈ ಬಿಟ್ಬಿಡು. ಶ್ರೀಕೃಷ್ಣ ಪರಮಾತ್ಮ ಭೂಮಿಡ ತೋರ್ಸೋದಕ್ಕೆ ಬಾಯಿ ಯಾಕೆ ಓಪನ್ ಮಾಡ್ದಲ್ಲ, ಹಂಗ್ ಓಪನ್ ಮಾಡ್ಬಿಟ್ರೆ ಈ ಮಂಚ ಅಂತ ಹೇಳಿದ್ರೆ ನಿನ್ ಬಾಯಿ ಒಳಗೆ ಇರುತ್ತೆ. ಶಾಂತಿ, ಸೂರ್ಯ ಆ ಕೆಲ್ಸ ಮಾಡಿದ್ರು ಆಶ್ಚರ್ಯ ಏನು ಇಲ್ಲ. ರೂಮ್ ಕಟ್ಟೋವರೆಗೂ ಇರ್ಲಿ ಬಿಡೆ. ಆದಷ್ಟು ಬೇಗ ನಾವು ರೂಮ್ ಕಟ್ಬಿಡ್ತೀವಿ ಆಂಟಿ. ಆಮೇಲೆ ಇದ್ರಿಂದ ಯಾರಿಗೂ ಯಾವ ತೊಂದ್ರೆನೂ ಇರಲ್ಲ. ಮೀನಾ, ಇವಾಗ್ಲೂ ಅದ್ರಿಂದ ಯಾರಿಗೂ ತೊಂದ್ರೆ ಇಲ್ಲ ಕಣಬ. ಇವನೇ ಕಾಣುತ್ತೆ ಹೋಗೋದಕ್ಕೆ ಹೊಡ್ಕೊಂಡಿದ್ದಾನೆ. ಇವರು ಹೋಗಮ್ಮ, ನನಗೆ ಒಂದ್ ಸ್ವಲ್ಪ ಕಾಫಿ ತಂದು ಕೊಡು. ಮನೋಜ, ತುಂಬಾ ನೋವಾಗ್ತಿದೇನೋ? ಕಣಮ್ಮ, ಮಂಡಿ ಎತ್ತಕ್ಕೆ ಆಗ್ತಿಲ್ಲಮ್ಮ. ಮೂಳೆ ಗೀಳೆ ಮುರಿದೋಗಿದ್ದೇನು? ಒಂದ್ಸಲ ಡಾಕ್ಟರ್ ತೋರ್ಸ್ಕೊಂಡ್ಬಿಡೋಣ ಬಾರೋ. ಶಾಂತಿ, ಹಾಗೆಲ್ಲ ಏನೋ ಆಗಿರಲ್ಲ ಬಿಡೆ. ಏನೋ ಒಂದ್ ಸಣ್ಣ ಏಟ್ ಆಗಿರತ್ತೆ ಅಷ್ಟೇ. ನೋವಮ್ಮ, ಕಮ್ಮಿ ಆಗುತ್ತೆ ಕಣೋ, ಕಮ್ಮಿ ಆಗುತ್ತೆ, ಸುಮ್ಮನಿರು. ಒಂದ್ ಕೆಳಗ್ ಮಾತ್ರ ನೋಡ್ತಾ ಇದ್ದೀನೋ, ಮೇನು ವಾಂಜ ಕೊಟ್ಬಿಟ್ಟು ಬ್ಯಾಲೆನ್ಸ್ ಮಾಡ್ಬಿಡ್ಲಾ? ಏನಮ್ಮ ನೋಡಮ್ಮ, ಇವನ್ನ ಆಗದೇ ಇಲ್ಲ ಇವ್ನಿಗೆ. ಮೀನಾ, ನಮ್ ಮಂಚಕ್ಕೆ ತುಂಬಾ ದೃಷ್ಟಿ ಬಿದ್ದ್ಬಿಟ್ಟಿದೆ ಕಣೆ, ಅದನ್ನ ಹಿಂಗಾದ್ರೂ ಮರೆಯಾಗಿ ಇಟ್ಕೋಬೇಕು. ಹೌದು ರೀ, ಸೊಳ್ಳೆ ಕಾಟನು ಜಾಸ್ತಿ ಆಗಿದೆ. ಓ ಹೌದೌದೌದೌದೌದು, ಕರೆಕ್ಟ್. ಓಡಿಸ್ಬೇಕು ಅದನ್ನ. ಅದು ಮಾಮೂಲಿ ಸೊಳ್ಳೆ ಅಲ್ಲ ಕಣೆ, ಒಂದು ದೊಡ್ಡ ಸೊಳ್ಳೆ, ಇನ್ನೊಂದು ಚಿಕ್ಕ ಸೊಳ್ಳೆ. ಸೊಳ್ಳೆ ಅಂತಿದ್ದಾನೆ. ದೊಡ್ಡ ಸೊಳ್ಳೆ ನೀನೇ ಇರ್ಬೇಕು. ಒಂದು ಹೆಣ್ಣು ಸೊಳ್ಳೆ, ಇನ್ನೊಂದು ಗಂಡು ಸೊಳ್ಳೆ. ಯಾವಾಗ್ಲೂ ಕಿವಿ ಹತ್ರಕ್ ಬಂದು ಉಯ್ ಅಂತ ಸುತ್ತಾಡ್ತಾನೆ ಇರತ್ತೆ. ನೋಡ್ತಾರೆ ಆಂಟಿ, ಸದ್ಯದಲ್ಲೇ ಈ ಗಂಡು ಸೊಳ್ಳೆಗೆ ಒಂದು ಸರಿಯಾಗಿ ಹಾಕ್ತೀನಿ ನೋಡಿ. ಶಾಂತಿ, ನಿನ್ ಬಗ್ಗೆನೆ ಹೇಳ್ತಿರೋದು. ನನ್ ಬಗ್ಗೆ ಮಾತಾಡೋದ್ಕಿಂತ ಮುಂಚೆ ರೂಮ್ ಹೋಗೋಣ ಬಾ. ನಡಿಯ ನೀನು. ಉದ್ದಾಕ್ಬಿಡ್ತೀನಿ ನಾನೇ. ನಿಧಾನಕ್ಕೆ ತಗೋಣ ಹಂಗೆ ಬರೇ ಕಸ್ತೂರಿ. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ. ಏನ್ ಮಾಡೋದ? ಎಕ್ಕರಿಸಿ ನೋಡಿ, ಇಲ್ಲಾರಿಗೂ ಭಯವಿಲ್ಲ. ಹೌದಾ? ಲೆಫ್ಟ್ ರೈಟ್, ಲೆಫ್ಟ್ ರೈಟ್. ಅಯ್ಯೋ ಮುಂಡೆದು ಹೆಂಗ್ ನಡ್ಕೊಂಡು ಹೋಗ್ತದೆ ನೋಡಿ. ಟೊಯೋ ಬಾತ್ಕೊಯ್ತಾ ಲೇ. ಹಳೆ ಕಾಲದಲ್ಲಿ ಈ ಟಿವಿನಲ್ಲಿ ಬ್ಲಾಕ್ ಅಂಡ್ ವೈಟ್ ಶೋ ಬರೋದಲ್ಲೇ, ಕರಿ ಕೋಟು, ಕರಿ ಪ್ಯಾಂಟು, ಬಿಳಿ ಶರ್ಟ್ ಹಾಕೊಂಡು, ಒಂದ್ ಕಡ್ಡಿ ಇಟ್ಕೊಂಡು, ಇದೇಟ್ ಮೀಸೆ ಹಾಕೊಂಡು ಹಿಂಗೇ ನಡ್ಕೊಂಡು ಹೋಗ್ತಾ ಇರ್ತಲ್ಲ, ಅವನ ಹೆಸರೇನೋ? ಚಾರ್ಲಿ ಚಾಪ್ಲಿನ್. ಓ, ಚಾರ್ಲಿ ಚಾಪ್ಲಿನ್. ನೋಡೋತ್ತೆ ಹಂಗೆ ಹೋಗ್ತಾ ಇದ್ದಾನೆ. ಸುಮ್ನೆ ಸುಮ್ನೆ ಅಂದ್ರೆ ಕಾಫಿ ಯಾರು? ನಿಮ್ ನೈಸ್ ರೋಡ್ ನಾನೇ ಕುಡಿಬೇಕು. ಆಯ್ತು, ನಾನೇ ಕುಡಿ. ಏನ್ ಮೀನಾ, ನಾವ್ ಕೊಟ್ಟ ಐಡಿಯಾ ವರ್ಕೌಟ್ ಆಯ್ತಾ? ಯಾವ ಐಡಿಯಾ ಅಕ್ಕ? ಅದೇ ನಿನ್ ಗಂಡನ್ ಕೋಪ ಕಮ್ಮಿ ಮಾಡಕ್ಕೆ ಅಡ್ಗೆ ಮಾಡು ಅಂತ ಹೇಳಿದ್ವಲ್ಲ. ಓ ಅದಾ? ಅವ್ರಿಗೆ ನನ್ ಮೇಲೆ ಕೋಪ ಕಮ್ಮಿ ಆಯ್ತು, ಆದ್ರೆ ನಾನ್ ಅಡ್ಗೆ ಮಾಡಿ ಬಡಿಸ್ಲಿಲ್ಲ. ಅವ್ರೇ ನನ್ಗೆ ಹಲ್ವಾ ತಂದ್ಕೊಟ್ಟು ಕಾಂಪ್ರೋ ಆದ್ರು. ನೋಡೆ ಮೀನಾ, ನಿನ್ ಗಂಡ ಎಲ್ರಂತೆ ಅಲ್ಲ. ಹೆಂಡ್ತಿನೇ ಕ್ಷಮೆ ಕೇಳಿ ಅನ್ನೋ ಹಾಗೆ ನಡ್ಕೊಳಲ್ಲ. ನೀ ತುಂಬಾ ಅದೃಷ್ಟ ಮಾಡಿದ್ಯಾ ಮೀನಾ. ಹಲೋ ಅಕ್ಕ, ಸ್ವಲ್ಪ ನಾನ್ ಕೆಲ್ಸ ಮಾಡೋ ಆಸ್ಪತ್ರೆಗೆ ಬರ್ತೀಯಾ ಬೇಗ? ಯಾಕಮ್ಮ, ಏನಾಯ್ತು? ಹೇಳ್ತೀನಿ ಬಾ ಅಕ್ಕ. ಅಯ್ಯೋ, ನೀನ್ ಹೀಗೆ ಹೇಳಿದ್ರೆ ನನಗ್ ಗಾಬರಿ ಆಗಲ್ವಮ್ಮ. ಏನಾಯ್ತು ಹೇಳು. ಅಯ್ಯೋ, ಗಾಬರಿ ಆಗೋ ಅಂತ ವಿಷಯ ಏನೂ ಇಲ್ಲ, ಎಲ್ಲ ಒಳ್ಳೆ ವಿಷಯನೇ. ಹಾ, ಬರ್ತಾ 5 ಮೊಳ ಹೂ ತಗೊಂಬ ಆಯ್ತಾ? ಸರಿ ಆಯ್ತು. ಸರಿ ಅಕ್ಕ. ಅಕ್ಕ, ಒಂದ್ 5 ಮೊಳ ಹೂ ಇದ್ರೆ ಕೊಡ್ತೀರಾ? ಥ್ಯಾಂಕ್ಸ್ ಅಕ್ಕ, ನಾನ್ ಬರ್ತೀನಿ. ಹಾ, ದುಡ್ಡು ಬಂದ್ ಕೊಡ್ತೀನಿ. ಸರಿನಾ ನಿಮ್ಗೆ? ಸರಿ ಆಯ್ತು, ಹುಷಾರಾಗಿ ಹೋಗೋ. ಹಾ ಅಕ್ಕ. ಕನಕ, ಹಾಯ್ ಅಕ್ಕ. ಏನೇ ಫೋನ್ ಮಾಡಿ ಅರ್ಜೆಂಟ್ ಆಗಿ ಬರೋದಕ್ಕೆ ಹೇಳ್ದೆ? ಅದಾ, ಮೊನ್ನೆ ಕ್ಯಾಶಿಯರ್ ಜೊತೆ ಮಾತಾಡ್ತಾ ನಮ್ಮನೇಲಿ ಹೂ ಕೊಟ್ಟ ಕೆಲ್ಸ ಮಾಡ್ತೀವಿ ಅಂತ ಹೇಳ್ದೆ. ಅದಕ್ಕೆ ದಿನಾವರ್ತನೆ ಆಗ್ಲಿ ಅಂತ 10 ಮೊಳ ಹೂ ಕೊಡಕ್ ಹೇಳಿದಾರ. ಒಳ್ಳೆ ವಿಷಯನೇ ಅಲ್ವಾ ಕನಕ? ಅದ್ರ ಅಮ್ಮಂಗೆ ಹೇಳ್ಬೋದಾಗಿತ್ತಲ್ವಾ, ಅವ್ರಿಗೂ ಸಹಾಯ ಆಗೋದು. ಇಲ್ಲ ಅಕ್ಕ, ಕಷ್ಟ ಆಗಿರೋದು. ದಿನಾ ಬೆಳಗಾದ್ರೆ ಇರೋ ಕೆಲ್ಸ ಜೊತೆಗೆ ಈ 10 ಮೊಳ ಹೂ ಕಟ್ಬೇಕಿತ್ತು. ಜೊತೆಗೆ ನೀನಾದ್ರೆ ಗಾಡಿಯಲ್ಲಿ ತಂದ್ಕೊಟ್ಟು ಹೋಗ್ಬೋದು.
ಅವ್ರೇ ತರ್ತಾರೆ ಹೇಳು. ಅದು ನಿಜಾನೇ. ಸರಿ, ನಾನೇ ಹೂ ಕಟ್ಟಿ ಆ ದುಡ್ಡನ್ನ ಮನೆಗ್ ಕೊಡ್ತೀನಿ ಬಿಡು. ಬೇಡ ಅಕ್ಕ, ನೀನ್ ಹಾಗೆಲ್ಲ ಮಾಡ್ಬೇಡ. ಇಷ್ಟ ದಿನ ನೀನ್ ನಮ್ಮನೆಗಂತ ಹೋರಾಡಿದ್ ಸಾಕು. ಈಗ ನಾನು ಕೆಲ್ಸಕ್ ಸೇರಿದೀನಿ. ಮಂಜು ಕೂಡ ನಮ್ಮೇಲೆ ಡಿಪೆಂಡ್ ಆಗ್ತಾ ಇಲ್ಲ. ಸಣ್ಣ ಪುಟ್ಟ ಸಂಪಾದನೆ ಅಮ್ಮ ಮಾಡ್ಕೋತಾರೆ. ಇನ್ ನಮ್ಗೋಸ್ಕರ ನೀ ಕಷ್ಟ ಪಡ್ಬೇಡ ಅಕ್ಕ. ಯಾಕೆ ಕನಕ ಹೀಗೆಲ್ಲ ಮಾತಾಡಿ ನನ್ನನ್ನ ನಿಮ್ಮಿಂದ ದೂರ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ಯಾ? ಚೇಚೆ, ಹಾಗೇನು ಇಲ್ಲ ಅಕ್ಕ. ಈಗ ನೀನು ಬಾಬಾ ಕೂಡ ರೂಮ್ ಕಟ್ಟಿಸ್ಬೇಕು ಅಂತ ಹೋರಾಡ್ತಾ ಇದ್ದೀರಾ. ಅದ್ರಲ್ಲೂ ನಿನ್ ಕೈಯಲ್ಲಿ ಅದೃಷ್ಟ ಇದೆ ಕಣೆ. ನೀನ್ ಯಾರಿಗ್ ದುಡ್ಡು ಕೊಟ್ರು ಎಲ್ರು ಚೆನ್ನಾಗಿರ್ತಾರೆ. ಅದಕ್ಕೆ ಈ ದುಡ್ಡನ್ನ ನೀನ್ ಭಾವ ಕೊಡು, ಅವ್ರು ರೂಮ್ ಕಟ್ಟಿಸ್ತಾರೆ. ನೀವಿಬ್ರು ಚೆನ್ನಾಗಿರ್ಬೇಕು ಅಕ್ಕ. ಇಷ್ಟು ಬೇಗ ಜವಾಬ್ದಾರಿ ಬಂದ್ಬಿಡ್ತು ಕನಕ ನಿನ್ಗೆ. ನಿನ್ನ ನೋಡ್ತಿದ್ರೆ ನಿಂಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಅಪ್ಪ ಒಬ್ರೇ ಹೋರಾಡಿ ನಮ್ 3 ಜನನೂ ಕಾಪಾಡ್ತಿದ್ರು. ಈಗ ನಾವೆಲ್ಲರೂ ಒಂದ್ ಸ್ಥಿತಿಗೆ ಬಂದ್ವಿ. ಆದ್ರೆ ಆ ಸಂತೋಷನ ಅನುಭವಿಸಕ್ಕೆ ಅವರೇ ಇಲ್ಲ. ಅವ್ರಿಲ್ಲ ಅಂತ ನಾನ್ ಯಾವತ್ತೂ ಅನ್ಕೊಂಡಿಲ್ಲ ಅಕ್ಕ. ನಿನ್ ರೂಪದಲ್ಲಿ, ನಿನ್ ಗುಣದಲ್ಲಿ, ನಿನ್ ತ್ಯಾಗದಲ್ಲಿ ಅವ್ರನ್ನ ನಾನ್ ಯಾವಾಗ್ಲೂ ನೋಡ್ತಾ ಇರ್ತೀನಿ. ನೀ ನಮ್ಮ ಮನೆಗೆ 2ನೇ ತಂದೆ ಅಕ್ಕ. ಸರಿ, ನಾವಿಬ್ರು ಅಳೋದಕ್ಕೆ ಈಗ ಸಮಯ ಅಲ್ಲ. ಬಾ, ಕ್ಯಾಶಿಯರ್ ಪರಿಚಯ ಮಾಡಿಸ್ತೀನಿ. ಡಾಕ್ಟರ್ ಕಮಲಾ ಅವ್ರನ್ನ ನೋಡ್ಬೇಕಿತ್ತು, ಅಪಾಯಿಂಟ್ಮೆಂಟ್ ತಗೊಂಡಿದೀನಿ. 5 ಮಿನಿಟ್ಸ್ ವೇಟ್ ಮಾಡಿ ಮೇಡಮ್, ಪೇಷಂಟ್ ಇದಾರೆ, ಕರೀತೀನಿ. ಸದ್ಯ ಅಕ್ಕ, ಅಂತೂ ಇಂತೂ ಸಕ್ಸಸ್ ಆಯ್ತು. ಇನ್ ಮುಂದೆ ದಿನ ನೋಡ್ಬೋದು. ಸರಿ, ಇದೇ ಖುಷಿಲಿ ಊಟ ಮಾಡ್ದಲ್ಲೇ ಎಲ್ಲ ಇರ್ಬೇಡ. ನೀನ್ ಆರೋಗ್ಯ ಕಡೆ ಗಮನ ಕೊಡು. ಅಮ್ಮನು ಚೆನ್ನಾಗಿ ನೋಡ್ಕೊ. ನಾನು ಹಿಂಗ್ ಹೊರಡ್ತೀನಿ, ಸರಿನಾ? ಸರಿ ಅಕ್ಕ. ಅಕ್ಕ ಒಂದ್ ನಿಮಿಷ. ಅಕ್ಕ, ಇವ್ರು ಯಾಕೆ ಪದೇ ಇಲ್ಲಿಗೆ ಬರ್ತಾ ಇದಾರೆ? ನನಗೂ ಗೊತ್ತಿಲ್ಲ ಕಣೆ. ಅದ್ ನನ್ ಬೇಕಾಗೂ ಇಲ್ಲ, ಬಿಟ್ಬಿಡು. ಅವ್ರು ಕನ್ಸೀವ್ ಆಗಿರ್ಬೇಕೇನೋ, ಕೇಳ್ ನೋಡು ಅಕ್ಕ. ಅಯ್ಯೋ ಕನಕ, ನಾನು ಆಲ್ರೆಡಿ ಈ ವಿಷಯ ನಮ್ಮ ಮನೇಲಿ ಕೇಳಿ ನಿನಗೆ ಯಾಕೆ ಬೇಕಿತ್ತು ಈ ವಿಷಯ ಅನ್ನೋ ಹಾಗೆ ಎಲ್ರ ಹತ್ರನು ಬಯಸ್ಕೊಂಡೆ. ಇನ್ನ ಅವ್ರ ವಿಷಯದ ಬಗ್ಗೆ ನನ್ಗೇನು ಬೇಕಾಗಿಲ್ಲ. ನನಗ್ ಬೇಕು. ನನಗೆ ಬೇಡದಾಗಿರೋ ವಿಷಯ ನಿನ್ಗೆ ಯಾಕೆ ಬೇಕು? ಮನೇಲಿ ನಿನ್ಗೆ ಈ ವಿಷಯ ಏನಕ್ಕೆ ಅಂತ ಕೇಳಿದ್ರಲ್ಲ, ಅದಕ್ಕೆ. ಮನೇಲಿ ಇವ್ರು ಏನೋ ವಿಷಯ ಮುಚ್ಚಿಟ್ಟಿದಾರೆ ಅಕ್ಕ. ಕೇಳಿದ್ರೆ ನಿನ್ಗೆ ದಬಾಯಿಸ್ತಾರೆ. ಅದಕ್ಕೆ ಈ ವಿಷಯ ಏನು ಅಂತ ಕೇಳ್ಕೊಳ್ಳೋಣ. ರೋಹಿಣಿ, ನೀವ್ ಒಳಗಡೆ ಹೋಗಿ. ಶೋರ್. ಅಕ್ಕ, ನಾನು ಕೇಳ್ಕೊಂಬರ್ಲಾ? ಏನು ಬೇಡ, ಸುಮ್ನೆ ಇರು. ಹಾಗಲ್ಲ ಅಕ್ಕ, ನೀನ್ ಸುಮ್ನೆ ಇರು. ರಿಸೆಪ್ಷನಿಸ್ಟ್ ಹತ್ರ ಕೇಳಿದ್ರೆ ಸತ್ಯ ಏನಂತೆ ಹೊರಗ್ ಬರುತ್ತೆ. ಬೇಡ ಕಣೆ ಕನಕ, ಸುಮ್ನೆ ಇದೆ. ನೀನ್ ಸುಮ್ನೆ ಇರೋ ಅಕ್ಕ. ಎಕ್ಸ್ಕ್ಯೂಸ್ ಮೀ. ಹೇಳಿ ಕನಕ, ಆ ಧೃತಿ ಮತ್ತೆ ಅವ್ರ ಹಸ್ಬೆಂಡ್ ಫೈಲ್ ತಾನೇ ರೆಡಿ ಮಾಡ್ತಾ ಇದ್ದೀನಿ. ಅದಲ್ಲ, ಇವಾಗ ರೋಹಿಣಿ ಅಂತ ಒಳಗಡೆ ಹೋದ್ರಲ್ವಾ, ಅವ್ರು ಇಲ್ಲಿ ಏನಕ್ ಬಂದಿದ್ರು ಅಂತ ತಿಳ್ಕೊಬೇಕಾಗಿತ್ತು. ಅದು ನಿಮ್ಗೆ ಯಾಕೆ? ಅಕೌಂಟ್ ಸೆಕ್ಷನ್ಗೂ ಇದಕ್ಕೂ ಸಂಬಂಧ ಇಲ್ವಲ್ಲ? ಹೌದು, ಆದ್ರೆ ಅವ್ರಿಗೂ ನನ್ಗೂ ಸಂಬಂಧ ಇದೆ. ನನ್ನ ಅಕ್ಕ ಇದ್ದಾಳೆ ಅಲ್ವಾ, ಮೀನಾ, ಅವ್ರ ಕೋ ಸಿಸ್ಟರ್ ಇವ್ರು. ಹೋ, ಹಾಗಾದ್ರೆ ಅವ್ರನ್ನೇ ಕೇಳ್ಬೋದಲ್ಲ? ಕೇಳ್ಬೋದು, ಆದ್ರೆ ಕೆಲವೊಂದ್ ವಿಷಯ ಹೇಳೋದಕ್ಕೆ ಅವ್ರಿಗೂ ಮುಜುಗರ ಆಗುತ್ತೆ ಅಲ್ವಾ? ಮೊದ್ಲೇ ತುಂಬಾ ನೋವಲ್ಲಿದ್ದಾರೆ. ಏನಕ್ಕೆ ಅಂತ ನಮ್ಗೂ ಹೇಳ್ತಾ ಇಲ್ಲ. ಅದಕ್ಕೆ ನೀವ್ ಹೇಳಿದ್ರೆ ನಾವ್ ಅವ್ರನ್ನ ಸಮಾಧಾನ ಮಾಡ್ಬೋದು. ಸರಿ, ಅವರು 2ನೇ ಸಲ ಯಾಕೆ ಕನ್ಸೀವ್ ಆಗ್ತಿಲ್ಲ ಅಂತ ತಿಳ್ಕೊಳಕ್ ಬಂದಿದ್ದಾರೆ. ಓ, ಅಷ್ಟೇನಾ? ಏನಂದ್ರೆ 2ನೇ ಸಲ ಕನ್ಸೀವ್ ಯಾಕೆ ಆಗ್ತಿಲ್ಲ ಅಂತ ತಿಳ್ಕೊಳಕ್ ಬಂದಿದಾರ? ಹೌದು, ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅಂತ ತಿಳ್ಕೊಳಕ್ ಬಂದಿದ್ದಾರೆ. 2ನೇ ಸಲ ಯಾಕೆ ಕನ್ಸೀವ್ ಆಗ್ತಿಲ್ಲ ಅಂತ ಕೇಳ್ತಿದ್ದಾರೆ. ಥ್ಯಾಂಕ್ಸ್. ಓಕೆ. ಏ ಕನಕ, ಅಕ್ಕ, ಏನೋ ದೊಡ್ಡ ಸಮಸ್ಯೆನೇ ಇದೆ. ಪಾಪ, ಅವ್ರಿಗೇನೋ ಆಗಿರ್ಬೋದೇನೋ. ಅವ್ರಿಗಲ್ಲ ಅಕ್ಕ, ನಿಮ್ ಇಡೀ ಫ್ಯಾಮಿಲಿಗೆ ಏನೋ ಆಗೋ ಆಗಿದೆ. ಅಂದ್ರೆ ರಿಸೆಪ್ಷನಿಸ್ಟ್ ಏನ್ ಹೇಳಿದ್ರು ಗೊತ್ತಾ? ಕೇಳೋಕ್ ಹೋಗಿದ್ದು ನೀನೇ ಹೇಳ್ಬೇಕು. ಅವರು ಕನ್ಸೀವ್ ಆಗ್ತಿಲ್ಲ ಯಾಕೆ ಅಂತ ಕೇಳೋಕ್ ಬಂದಿದಾರಂತೆ. ಕನಕ, ಅದ್ರಲ್ಲಿ ಏನೇ ದೊಡ್ಡ ವಿಷಯ ಇದೆ? ಅಯ್ಯೋ, ಅದು ದೊಡ್ಡ ವಿಷಯ ಅಲ್ಲ ಅಕ್ಕ. ಇವಾಗ ಹೇಳೋದ್ ದೊಡ್ಡ ವಿಷಯ. ಅವ್ರು 2ನೇ ಸಲ ನಾನ್ ಯಾಕೆ ಕನ್ಸೀವ್ ಆಗ್ತಿಲ್ಲ ಅಂತ ಕೇಳೋಕ್ ಬಂದಿದಾರಂತೆ. ಏನೋ ಫ್ರಾಡ್ ಕೆಲ್ಸ ಮಾಡ್ತಾ ಇದಾರೆ ಕಣೆ ಇವ್ರು. ಮುಂಚೆನೆ ಪ್ರೆಗ್ನೆಂಟ್ ಆಗಿದ್ರು ಅಂದ್ರೆ ಏನೇ ಅರ್ಥ? ರಿಸೆಪ್ಷನಿಸ್ಟ್ ಅದೇ ಹೇಳ್ತಾ ಇದಾರೆ ಅಕ್ಕ. ಅಲ್ಲ, ಇದೇ ಸಾಧ್ಯ? ಏನ್ ಮಾಡ್ತಿದ್ದಾಳೆ ಇವಳು? ಯಾವ ಸತ್ಯ ಮುಚ್ಚಿಟ್ಟಿದ್ದಾಳೆ? ನಾವ್ ಡಿಸ್ಕಸ್ ಮಾಡ್ಕೊಂಡ್ರೆ ಆಗಲ್ಲ ಅಕ್ಕ. ಅವಳು ಹೋಗ್ಲಿ. ಆ ಡಾಕ್ಟರ್ ನನ್ ಪರಿಚಯ ಇದಾರೆ, ನಾನೇ ವಿಚಾರಿಸ್ತೀನಿ. ದಯವಿಟ್ಟು ಬೇಡ. ಬೇಡ. ಯಾಕಕ್ಕ? ಬೇಡ ಅಂದೆ. ಬೇಡ ಬೇಡ ಕನಕ, ಇದ್ರ ಬಗ್ಗೆ ನೀನು ಯಾರತ್ರನು ಕೇಳ್ಬೇಡ, ಯಾರಿಗೂ ಹೇಳ್ಬೇಡ. ಆಮೇಲೆ ಇನ್ನೊಂದು, ಈ ವಿಷಯ ಅಮ್ಮಂಗೆ ಯಾವ್ದೇ ಕಾರಣಕ್ಕೂ ಗೊತ್ತಾಗ್ಬಾರ್ದು, ಅರ್ಥ ಆಯ್ತಾ? ಸರಿ ಅಕ್ಕ. ಇವತ್ತೇರೆ ಏನಾಗ್ತಿದೆ ನಮ್ಮ ಮನೇಲಿ? ಅಕ್ಕ, ಕೇಳಿ ತಿಳ್ಕೊಳ್ಳೋದ್ರ ತಪ್ಪಿಲ್ಲ ಅಲ್ವಾ? ಬೇಡ ಅಂತ ಹೇಳ್ದೆ ಅಲ್ವಾ? ಹೋಗ್, ನಿನ್ ಕೆಲ್ಸ ನೀನ್ ನೋಡ್ಕೋಗು. ಹೋಗು, ನನ್ ಮನೆಗೆ ಹೋಗ್ತೀನಿ. ಅವ್ರು 2ನೇ ಸಲ ನಾನ್ ಯಾಕೆ ಕನ್ಸೀವ್ ಆಗ್ತಿಲ್ಲ ಅಂತ ಕೇಳೋಕ್ ಬಂದಿದಾರಂತೆ. ಮೇಡಮ್, ನಿದ್ದೆ ಮಾಡ್ಕೊಂಡ್ ಗಾಡಿ ಓಡಿಸ್ತಿದಾರೆ ಹೆಂಗೆ? ಸಾರಿ ಅಣ್ಣ, ಅದು ಗೊತ್ತಿಲ್ಲ. ಸರಿ ಹೋಯ್ತು. ಗೊತ್ತಿದ್ರೆ ನಾನು ಆಕ್ಸಿಡೆಂಟ್ ಮಾಡಿದೆ ಅಂತ ಸೆನ್ ಕ್ರಿಯೇಟ್ ಮಾಡ್ಬಿಡ್ತಿದ್ರಲ್ವಾ? ಇಲ್ಲ ಅಣ್ಣ, ಅದು ಏನೋ ಟೆನ್ಷನ್ ಅಲ್ಲಿ. ನೋಡಕ್ಕೆ ಒಳ್ಳೆ ಹುಡುಗಿ ತರ ಕಾಣಿಸ್ತಾ ಇದೆಯಮ್ಮ. ಗಾಡಿ ಹೋದ್ರೆ ಹೋಗ್ಲಿ, ಫಸ್ಟ್ ನಿನ್ ಕೈ ಕಾಲು ನಟ್ಕೆ ಇರ್ಲಿ. ಮನೆಗೆ ಹೋಗು. ಸರಿ ಅಣ್ಣ. ಅಯ್ಯೋ ಸರ್, ನೀವು ದಯವಿಟ್ಟು ಟೆನ್ಷನ್ ಆಗ್ಬಿಡಿ ಸರ್. ಸರ್ ಇಲ್ಲ, ನಾನು ನಿನ್ನೆ ಪಕ್ಕದ ಬಿದ್ದಿನಲ್ಲ ಇರೋದು. 5 ನಿಮಿಷ ಬಂದ್ಬಿಡ್ತೀನಿ. ನೀವು ತಲೆ ಕೆಡಿಸ್ಕೊಳ್ಳೇ ಬಿಡಿ. ಅಯ್ಯೋ ಏನ್ ಸರ್ ನೀವು? ಅಲ್ಲ, ಎಮರ್ಜೆನ್ಸಿ ಟೈಮನ್ನು ನೀವು ದುಡ್ಡಿನ ಬಗ್ಗೆ ಮಾತಾಡ್ತಾ ಇದೀರಲ್ಲ. ಚೇಚೆ. ಅಯ್ಯೋ, ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಬಿಡಿ ಸರ್. ಸರ್, ಇದು 1ನೇ ಡೆಲಿವರಿನಾ 2ನೇ ಡೆಲಿವರಿನಾ? ಡೆಲಿವರಿನಾ? ಕಸ್ಟಮರ್ ವೈಫ್ಗೆ ಒಬ್ರಿಗೆ ಲೇಬರ್ ಪೇನ್ ಬಂದ್ಬಿಟ್ಟಿದೆ ಅಂತ ಕಣೆ. ಅಲ್ಲ ಸರ್, ಸರ್ ಅಕಸ್ಮಾತ್ ಇದು ಫಸ್ಟ್ ಡೆಲಿವರಿ ಆಗಿದ್ರೆ ನನ್ನ ಕಡೆಯಿಂದ ಫ್ರೀ ಸರ್ವಿಸು ಸರ್. ಅಕಸ್ಮಾತ್ ಏನಾದ್ರು 2ನೇ ಡೆಲಿವರಿ ಆಗಿದ್ರೆ ನೋಡಿ ಸರ್, ಪರವಾಗಿಲ್ಲ. ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಕೊಡಿ, ಆಯ್ತಾ? ನಾನು ಈಗಲೇ ಬರ್ತಾ ಇದ್ದೀನಿ. ಸರಿ ಸರ್, ಓಕೆ, ಬಾಯ್. ಸರಿ, ಇದು ಮೊದಲನೇ ಡೆಲಿವರಿನಾ ಅಥವಾ 2ನೇದಾ? 2ನೇದಂತೆ. 2ನೇದಾ?
ಹಾಗಾದ್ರೆ ಮೊದಲನೇದು ಹೇಗಾಯ್ತು? ನನಗೇನೆ ಗೊತ್ತು. ಆ ಪ್ರಶ್ನೆ ನನ್ ಕೇಳ್ಕೊಂಡು ಕುತ್ಕೊಳಕಾಗತ್ತಾ ಇವಾಗ? ಅಯ್ಯ ನೀನ ಏನ್ ಪ್ರಶ್ನೆ ಅಂತ ಕೇಳ್ತೀಯ? ನಾನ್ ನಾರ್ಮಲ್ ಆಗಿ ಎಣ್ಣೆ ಹೊಡ್ಕೊಂಡ್ ಬಂದಾಗ ಹಿಂಗೆಲ್ಲ ಮಾತಾಡ್ತೀನಿ, ನಿನಗೇನೆ ಮೆಟ್ಕೊಂಡಿದೆ ಇವಾಗ? ಅಲ್ಲರಿ ಅದು ಅವ್ರಿಗೆ 2ನೇ ಡೆಲಿವರಿ ಆಗ್ಬೇಕಂದ್ರೆ ಮೊದಲನೇ ಡೆಲಿವರಿ ಆಗಿರ್ಬೇಕಲ್ವಾ? ಆ ಮೊದಲನೇ ಡೆಲಿವರಿ ಆಗಿರೋದಕ್ಕೆ ಇದು 2ನೇ ಡೆಲಿವರಿ ಆಗ್ತಾ ಇರೋದು. ಅಯ್ಯ ನಾನ್ ನಿನ್ ಜೊತೆ ಹಿಂಗೆ ಮಾತಾಡ್ಕೊಂಡು ನಿಂತಿದ್ರೆ ಅವ್ರ ಮಗು ಡೋಲ್ ಡೆಲಿವರಿ ಆಗೋಗುತ್ತೆ. ಹೋಗೆ, ನಾನ್ ಬರ್ತೀನಿ. ನಿಂತ್ಕೊಳ್ಳಿ. ಮಹಾರಾಣಿ ಊರೆಲ್ಲ ಸುತ್ಕೊಂಡು ಈಗ ಬರ್ತಿರೋದಾ? ಅಲ್ಲ ಕಣೆ, ನೀನ್ ಊರ್ ಸುತ್ತಕ್ ಹೋಗ್ಬಿಟ್ರೆ ಮನೆ ಕೆಲ್ಸ ಎಲ್ಲ ಯಾರ್ ಮಾಡೋದು? ಅತ್ತೆ ಹೊರಗಡೆ ಹೋಗಿ ಬರ್ತಿದ್ದೀರಾ? ಅಯ್ಯೋ, ನೀನು ಹೊರಗಡೆ ಸುತ್ಕೊಂಡ್ಬಂದು ನನ್ನೇ ಪ್ರಶ್ನೆ ಮಾಡ್ತಿದ್ದಿಲ್ಲ ಅಲ್ಲ? ನಿನಗ್ ತಲೆಗೆಲೆ ಕೆಟ್ಟೋಗಿದ್ಯಾ ಹಿಂಗೆ? ಅತ್ತೆ ಅದು ನಾನು ಹೂ ಕೊಟ್ಬಿಟ್ಟು ಬರೋದಕ್ ಹೋಗಿದ್ದೆ. ನೀನು ಹೂ ಕೊಟ್ಕೊಟ್ಟು ಊರೆಲ್ಲ ಸುತ್ತಾ ಇರೋ. ಮನೆ ಕೆಲ್ಸ ಮಾಡೋರು ಯಾರು? ಎಲ್ಲಾ ಕೆಲ್ಸ ಹಂಗಂಗೆ ಬಿದ್ದಿದೆ. ಹೋಗೋಗ್ ಹಂಗೆ ಫ್ಯಾನ್ ಆನ್ ಮಾಡ್ಬಿಟ್ಟು ಬಿಸಿ ಬಿಸಿ ಟೀ ಮಾಡ್ಕೊಂಬ. ಸರಿ ಅತ್ತೆ. ಏನೇ ಮಾಡ್ತಿದ್ಯಾ? ನೀವೇ ಅಲ್ವಾ ಅತ್ತೆ ಟಿವಿ ಹಾಕು ಅಂತ ಹೇಳಿ? ಅಯ್ಯೋ, ನಾನು ಫ್ಯಾನ್ ಹಾಕಿ ಟೀ ತಂದ್ಕೊಡು ಅಂತ ಹೇಳಿದ್ದು, ಟಿವಿ ಹಾಕು ಅಂತಲ್ಲ ಹೇಳಿದ್ದು. ಒಂದ್ ಕೆಲ್ಸ ಮಾಡು, 2 ಲೀಟರ್ ಎಳ್ಳೆಣ್ಣೆ ತಂದು ಚೆನ್ನಾಗ್ ಕಾಯಿಸಿ ನಿನ್ ಕಿವಿಯೊಳಗ್ ಸುಳ್ಕೊ, ಗುಗ್ಗೆ ಎಲ್ಲ ಆಚೆ ಬರ್ಲಿ. ಆಗ್ಲಾದ್ರು ನಾನು ಹೇಳಿದ್ ಕೇಳಿಸ್ತಾ ನೋಡೋಣ. ಸರಿ ಅತ್ತೆ. ಅಪ್ಪ, ಆದ್ರೆ ಹಂಗೆ ಅತ್ತೆ ಕೇಳಿಸಿದ್ದು ನನ್ಗೆ. ನಿನಗ ಹಂಗೆ ಕೇಳಿಸುತ್ತೆ. ಹೋಗ್ ಟೀ ಮಾಡ್ಕೊಂಬ. ಈಗ್ಲಾದ್ರೂ ಕೇಳಿಸ್ತಾ ಹೇಳಿದ್ದು? ಟೀ ಟೀ ಕಾಫಿ ಎಲ್ಲ ಟೀ. ಅಲ್ಲ ಇದ್ಯಾಕೆ ಇವಳಿಂಗ್ ವಿಚಿತ್ರವಾಗಿ ಆಡ್ತಾವಳಲ್ಲ? ಅವ್ರು 2ನೇ ಸಲ ನಾನ್ ಯಾಕೆ ಕನ್ಸೀವ್ ಆಗ್ತಿಲ್ಲ ಅಂತ ಕೇಳೋಕ್ ಬಂದಿದಾರಂತೆ. ಅಯ್ಯೋ ಬಾ ರೋಹಿಣಿ, ಇಂದ ಗ್ರೇಟ್ ನ್ಯೂಸ್ ನ ಮನೇಲಿ ಹೇಳ್ತೀನಿ ಅನ್ನೋದೇ ಅಪ್ಪಡೆ ಖುಷಿ ಆಗ್ತಿದೆ ನನಗೆ. ನೋಡ್ತೀರಿ, ಇನ್ಮೇಲೆ ಎಲ್ಲ ಒಳ್ಳೇದೇ ಆಗತ್ತೆ ನಮ್ಗೆ. ಇರು, ಮೊದ್ಲು ಈ ವಿಷಯದ ಅಮ್ಮಂಗ್ ಹೇಳೋಣ. ಅಮ್ಮ ಏನು? ಬೈಲಿ ಕುಡೀಲಿ. ಅತ್ತೆ ಮೊದ್ಲು ನೀವು ಸ್ವೀಟ್ ತಿನ್ನಿ, ತಗೊಳ್ಳಿ. ಏನಕ್ಕಮ್ಮ ಸ್ವೀಟು? ಅಯ್ಯೋ ಅತ್ತೆ, ಒಂದ್ ಸಿಹಿ ಸುದ್ದಿ ಇದೆ. ನಿಮ್ಮಿಬ್ಬರನ್ನ ನೋಡ್ತಿದ್ರೆ ನೀವೆಷ್ಟು ಖುಷಿಯಾಗಿದ್ದೀರಾ ಅಂತ ಗೊತ್ತಾಗ್ತಿದೆ. ರೋಹಿಣಿ ಮುಖದಲ್ಲಂತೂ ಆನಂದ ಭೈರವಿ ರಾಗಕ್ಕೆ ತನಕಾಸು, ಮಂಡಲಾಸು, ಚರಿಸ್ ನಾಟ್ಯ ಎಲ್ಲ ಕಾಣ್ತಾ ಇದೆ. ಏನಮ್ಮ ನೀನು ಒಂದ್ ಒಳ್ಳೆ ಖುಷಿ ವಿಷಯನ ಹಂಚ್ಕೊಳಕ್ ಬಂದ್ರೆ ಇದೆಲ್ಲ ಏನಿದು? ಹನುಮಾನ್ ಚಾಲೀಸರ ಹೇಳ್ತಿದ್ಯಾ? ಅಯ್ಯೋ, ಹನುಮಾನ್ ಚಾಲೀಸ್ ಅಲ್ಲ ಕಣೋ, ಇದು ಭರತನಾಟ್ಯದಲ್ಲಿರೋ ನಾಟ್ಯದ ಭಂಗಿಗಳು. ಅದ್ ಸರಿ, ಏನಂತ ಸಂತೋಷದ ವಿಷಯ? ರೋಹಿಣಿ, ಯಾವಾಗಿಂದ ಹುಳಿ ತಿನ್ನಕ್ ಶುರು ಮಾಡ್ತೀಯಾ? ಹುಳಿನ? ರೋಹಿಣಿ, ಇವ್ಳು ಮಾಡ್ತಿದ್ದಲ್ಲ ಮೀನಾ, ಡೈಲಿ ಹುಳಿ ಸಾರು ಗೊಜ್ಜು ಅದೇನೇನೋ ಮಾಡ್ತಿದ್ದಲ್ಲಮ್ಮ, ಡೈಲಿ ತಿಂತಿದ್ದಲ್ಲ ಆ ಹುಳಿ ಎಲ್ಲ ಕಣೋ ದಡ್ಡ. ಈ ಸಂತೋಷಕ್ಕೆ ಕಾರಣ ಆಗಿರೋ ಹುಳಿ. ರೋಹಿಣಿ ತಾಯಿ ಆಗ್ತದಲ್ತಾನೆ? ಯಾತಲ್ಲಮ್ಮ? ಅಯ್ಯೋ, ಅದಲ್ಲ ಅಂದ್ರೆ ಇನ್ಯಾವ ಖುಷಿ ಇದೆ ಇಲ್ಲಿ? ಅಮ್ಮ ಇಲ್ಲಿ ಅಂಗಡಿಲಿ ಇವತ್ತು 15 ಟಿವಿ ಒಂದೇ ಸಲ ಮಾರಾಟ ಆಗೋಯ್ದೆ. ಯಾವ್ದೋ MNC ಕಂಪ್ನಿಯವರು ಪರ್ಚೇಸ್ ಮಾಡ್ಕೊಂಡು ಹೋದ್ರು. ತಿಂಗಳಲ್ಲಿ ಇದೇ ತರ 1-2 ಸಲ ಸೇಲ್ ಆಗ್ಬಿಟ್ರೆ ನಿಜಾನ್ ದುಡ್ಡು ಮಾಡ್ಬೋದಮ್ಮ. ಅಯ್ಯೋ, ಬರೀ ದುಡ್ಡು ಮಾಡಿದ್ರೆ ಹೆಂಗು? ಬಂದ್ರು ಭೂಮಿಯಲ್ಲಿ ಬಂಗಾರ ತುಂಬಂಗೆ ಅಲ್ಲೇನಿದ್ರು ಪೈರು ಬೆಳಿಬೇಕು, ದವಸ ತುಂಬಬೇಕು, ಆಗ್ಲೇ ಅದಕ್ಕೆ ವ್ಯಾಲ್ಯೂ ಕಣೋ. ಜನ ಅನ್ನೋ ದುಡ್ಡಿನ ಶಬ್ದದ ಜೊತೆಗೆ ಗಲ ಅಂತ ಗಿಲ್ಕಿ ಶಬ್ದನು ಕೇಳ್ಬೇಕು ಕಣೋ. ಆ ದಿನನೂ ಬರುತ್ತೆ. ಈಗೆಲ್ಲ ಒಳ್ಳೇದಾಗ್ತಿರೋದು ಆ ಜ್ಯೋತಿಷಿಯಿಂದನೇ ಅಮ್ಮ. ಅವ್ರು ಕೊಟ್ಟಿರೋ ಈ ಡ್ರೆಸ್ ಕೋಡಿಂದಾನೆ ಮಗು ಆಗೋ ಸಮಯನು ಬೇಗ ಬರುತ್ತೆ, ನೋಡ್ತಿರು. ಅಯ್ಯೋ, ಅದೇನೋಪ್ಪ. ಮೀನಾ, ಬೆಳಗ್ಗೆಯಿಂದ ಒಂದ್ ಲೋಟ ಟೀ ತಂದು ಬಡ್ದಿಲ್ಲ. ಬೇಗ ತಗೊಂಬಂದ್ ಬಡಿಯೇ, ತಲೆ ನೋವ್ತಾ ಇದೆ. ಅಲ್ಲ ಕಡೆ, ಇದ್ ಮಾಡ್ಕೊಂಡ್ ಬರಕ್ ಎಷ್ಟೊತ್ತಾ ನಿನಗೆ? ನೀನವ್ರೆ ಸ್ವೀಟ್ ತಗೊಳ್ಳಿ. ಅಯ್ಯೋ, ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ತಗೊಳ್ಳಿ ಸ್ವೀಟು. ಇವತ್ತು ನಮ್ ಶೋರೂಮ್ ಅಲ್ಲಿ ಒಳ್ಳೆ ಲಾಭ ಆಗಿದೆ, ಅದಕ್ಕೆ ಈ ಸ್ವೀಟು ತಗೊಳ್ಳಿ. ಅಯ್ಯೋ.